ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಷಾಢ ಮಾಸದ ಕಡೆಯ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರಂಭವನ್ನು ಮಾಡೋಣ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನೇನು ಆಷಾಢ ಮಾಸ ಮುಗೀತು, ಎಲ್ರಿಗೂ ಕೂಡ ಇವಾಗ ನಾನು ಪ್ರತಿನಿತ್ಯ ಲಲಿತಾ ಜ್ಯುವೆಲರ್ಸ್ ಅಂತಂದು ಎಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸೆಯನ್ನು ಹುಟ್ಟಿಸಿದ್ದಾಗಿದೆ. ಎಲ್ರಿಗೂ ಕೂಡ ಇವಾಗ ಒಂದು ಸಂತಸ ಇರುತ್ತೆ. ಎಷ್ಟು ದಿವಸ ಆಷಾಢ ಮಾಸ ತೊಗೊಳ್ಬಾರ್ದು, ಚಿನ್ನ ತೊಗೊಳ್ಬಾರ್ದು, ಬೆಳ್ಳಿ ತೊಗೊಳ್ಬಾರ್ದು, ಬಂಗಾರ ತೊಗೊಳ್ಬಾರ್ದು ಅಂಥೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರೆ ಆಷಾಢ ಮಾಸ ಮುಗಲಿಕ್ಕೆ. ಇನ್ನು ಆಷಾಢ ಮಾಸ ಮುಗೀತು, ತಾವೆಲ್ಲರೂ ಕೂಡ ಇವಾಗ ಹೋಗಬೇಕು. ತಪ್ಪದೇ ಲಲಿತಾ ಜ್ಯುವೆಲರ್ಸ್ಗೆ ಭೇಟಿ ನೀಡಿ. ಸಾಕಷ್ಟು ವಿವಿಧ ರೀತಿಯಲ್ಲಿ ನಾನಾ ರೀತಿಗಳಲ್ಲಿ ಆಭರಣಗಳನ್ನು ಅವರು ಸಂಗ್ರಹಿಸಿಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ವೀಕ್ಷಿಸಿ ನಿಮಗೆ ಮನಮೆಚ್ಚಿರ್ತಕ್ಕಂಥ ಆಭರಣಗಳನ್ನು ತಾವು ಕೊಂಡ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಆಷಾಢ ಮಾಸದ ಕಡೆಯ ಶುಕ್ರವಾರ. ಇನ್ನೇನು ಅಗೋ ಈಗೋ ಅಂದರೆ ಆಷಾಢ ಮಾಸ ಮುಗಿತಾ ಬಂತು, ಅಧಿಕ ಮಾಸ ಪ್ರಾರಂಭ. ಗುರುಗಳು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು, ಮಹಾವಿಷ್ಣುನನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಒಂದಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಆ ದಾನ ಧರ್ಮಗಳನ್ನು ಮಾಡೋದು ಅಂದರೆ, ಆ ಮಾಡ್ತಕ್ಕಂಥ ದಾನ ಧರ್ಮಗಳಲ್ಲೂ ಕೂಡ ಒಂದು ಸಂಖ್ಯೆ ಇದೆ, 33. ಆ 33 ಸಂಖ್ಯೆಯ ವಿಶೇಷತೆಯನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿವಸ ಆಷಾಢ ಮಾಸದ ಕಡೆಯ ಶುಕ್ರವಾರ ಅಲ್ವಾ, ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ಅದ್ಭುತವಾಗಿರ್ತಕ್ಕಂಥ ಶುಕ್ರವಾರ, ಶಕ್ತಿಯುತವಾಗಿರ್ತಕ್ಕಂಥ ಶುಕ್ರವಾರ ಅಂತಲೇ ಹೇಳ್ಬೋದು. ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಒಂದು ಅದ್ಭುತ ಸುಸಂದರ್ಭ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಯಾರೆಲ್ಲ ದೇವಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಕ್ಕಂಥವಳಿರ್ತಾಳೆ. ಇಂತಹ ಕಾರ್ಯಕ್ರಮ ಇವತ್ತಿನ ದಿವಸ ನಾವು ಯಾವೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ತೀವಿ, ಯಾವೆಲ್ಲ ಮಹತ್ವಪೂರ್ಣ ಮಾಹಿತಿಯವರು ನಮ್ಮ ತಂದೆಯವರು ತಿಳಿಸ್ಕೊಡ್ತಾರೆ ಎಂಬತಕ್ಕಂಥದ್ದು ಕುರಿತಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇವತ್ತಿನ ದಿವಸ ಕಾರ್ಯಕ್ರಮದ ಕಡೆಯ ಭಾಗದಲ್ಲೂ ಕೂಡ ಬಹಳ ವಿಶೇಷವಾಗಿ ದೇವಿಗೆ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸ್ತಕ್ಕಂಥವ್ರು ಇರ್ತೀರಿ. ಅದರ ಮಧ್ಯದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡೋರಿದ್ದಾರೆ. ಇನ್ಯಾಕೆ ತಡ, ಗುರೂಜಿಯವ್ರನ್ನ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶುಭವಾಗಲಿ, ಒಳ್ಳೆಯದಾಗಲಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪೃಷ್ಠಕಭಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಟದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗಂಧಧ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗರೀಶಿನೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ಸರ್ವಮಂಗಳೇ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ. ದೇವಿಯ ಪ್ರಾರ್ಥನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಆಷಾಢ ಮಾಸದ ಶುಭ ಶುಕ್ರವಾರ. ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಮಾವಿನ ಸೊಪ್ಪು ತೋರಣವನ್ನು ಕಟ್ಟಿ ಮನೆಯನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿದ ನಂತರ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರತಕ್ಕಂಥ ಆರಾಧನೆ. ಸುಮಂಗಲೆಯರನ್ನು, ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು
ಅವರ ಕೈಲೂ ಒಂದಿಷ್ಟು ಅರಿಶಿನ ಕುಂಕುಮವನ್ನು ದೇವರಿಗೆ ಹಾಕಿಸಿ, ಜೊತೆಗೆ ನೀವು ಬರ್ತಕ್ಕಂಥ ಸುಮಂಗಲೆಯರಿಗೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಅವರಿಗೆ ನೀವು ಕೊಡ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂಥ ರೀತಿ. ಅರಿಶಿನ ಕುಂಕುಮವನ್ನು ಕೊಟ್ಟು ತೆಗೆದುಕೊಳ್ಳೋದ್ರಲ್ಲಿ ಬಹಳಷ್ಟು ಮೂಲಾರ್ಥಗಳಿದೆ. 4 ಕೈಗಳು ಅರಿಶಿನ ಕುಂಕುಮವನ್ನು ಕೊಟ್ಟು ತೆಗೆದುಕೊಳ್ಳುವಾಗ 4 ಕೈಗಳು ಕೆಲಸ ಮಾಡುತ್ತೆ. ಆ ಚತುರ್ಭುಜಗಳು 4 ಕೈಗಳು ಕೆಲಸ ಮಾಡಿದಾಗಲೇ ಅದರ ಆನಂದ. ಹೇಗೆ ಅರಿಶಿನ ಕುಂಕುಮವನ್ನು ಬರ್ತಕ್ಕಂಥ ಸುಮಂಗಲೆಯರಿಗೆ ನೀವು ಕೊಡ್ತಕ್ಕಂಥದ್ದು ಅಥವಾ ನೀವೇ ಅವರ ಗಲ್ಲಕ್ಕೆ ಅರಿಶಿನವನ್ನು ಹಚ್ಚುವಂಥದ್ದು, ಕುಂಕುಮವನ್ನು ಹಚ್ಚುವಂಥದ್ದು, ಜೊತೆಗೆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚುವಂಥದ್ದು. ಅದರಲ್ಲೂ ಕುಮಾರಿಯರಿಗೆ, ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು, ಅಂತಹ ಮಕ್ಕಳಿಗೆ ವಸ್ತ್ರವಾಗಲಿ ಅಥವಾ ಕೈ ಬಳೆ ಆಗಲಿ, ಹೂವಾಗಲಿ, ಅರಿಶಿನ ಕುಂಕುಮ ಆಗಲಿ ಇವೆಲ್ಲವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಇವತ್ತು ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಗುಡಾನ್ನ ಪ್ರೀತಿಯೇ ನಮೋ ನಮಃ ಅಂತ ಹೇಳ್ತಾರೆ. ಅಂದರೆ ಸಿಹಿ ಪೊಂಗಲ್, ಬೆಲ್ಲದಿಂದ ಮಾಡಿರ್ತಕ್ಕಂಥ ಬೆಲ್ಲದನ್ನ, ಬೆಲ್ಲ, ಹೆಸರುಬೇಳೆ, ಏಲಕ್ಕಿ ಮತ್ತು ವಿಶೇಷವಾಗಿರ್ತಕ್ಕಂಥ ತುಪ್ಪ, ಆಜ್ಯ ಇದೆಲ್ಲವನ್ನು ಹಾಕಿ ಪೊಂಗಲ್ ನೈವೇದ್ಯ ಮಾಡತಕ್ಕಂಥದ್ದು ಬಹಳ ವಿಶೇಷ. ಒಂದಷ್ಟು ಜನ ಪೊಂಗಲ್ ನೈವೇದ್ಯ ಮಾಡ್ತಾರೆ, ಒಂದಷ್ಟು ಜನ ಸಜ್ಜಿಗೆ ನೈವೇದ್ಯ ಮಾಡ್ತಾರೆ. ಯಾಕೆಂದರೆ ಲಕ್ಷ್ಮೀನಾರಾಯಣರ ಪ್ರೀತಿಯಾಗಿ ಏನೇ ಆದರೂ ಸಿಹಿ ಪದಾರ್ಥವನ್ನು ಒಂದಷ್ಟು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಭಗವತಿಯ ಕುಂಕುಮಾರ್ಚನೆಯನ್ನು ಮಾಡಿ ಬರ್ತಕ್ಕಂತಹ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಶುಭ ಶುಕ್ರವಾರ. ಈ ನಗುವಿಗೂ ಅಂದರೆ ಪ್ರತಿ ಬಾರಿ ಆಷಾಢ ಮುಗಿದ ತಕ್ಷಣ ಬರುವಂತಹದ್ದು ಶ್ರಾವಣ. ಆಷಾಢ ಮತ್ತು ಶ್ರಾವಣ ಅಂತಿದ್ವಿ. ಆಷಾಢದ ಮಧ್ಯದಲ್ಲಿ ಈಗ ಅಧಿಕ ಮಾಸ ಇದೆ. ಅಧಿಕ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಹಾಗೆ ಅಧಿಕವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ 33ರ ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಏನೇ ದಾನ ಮಾಡಿದ್ರೂ 33 ಸಂಖ್ಯೆಯಲ್ಲಿ ಮಾಡಬೇಕು. ಆ 33ರ ಸಂಖ್ಯೆಯಲ್ಲಿ ದಾನವನ್ನು ಮಾಡಿ ಅಲ್ಲಿ ಕೇಶವಾದಿ ನಾರಾಯಣನ ಅಂದರೆ ಕೇಶವ ನಾಮಗಳನ್ನು ಸಂಪೂರ್ಣವಾಗಿ ಪಠನೆ ಮಾಡಿ ಮಹಾವಿಷ್ಣು ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕ ಮಾಸದಲ್ಲಿ ಯಾರು ಪ್ರತಿದಿನ ಗೋಪ್ರಾರ್ಥನೆ ಮಾಡ್ತಾರೆ, ಗೋವುಗಳ 4 ಪಾದಗಳನ್ನು ತೊಳಿತಕ್ಕಂಥದ್ದು, ಗೋವಿನ ಬಾಲದ ಭಾಗವನ್ನು ತೊಳಿತಕ್ಕಂಥದ್ದು, ಗೋವಿನ ಹಣೆಯ ಭಾಗವನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಡತಕ್ಕಂಥದ್ದು, ಅದರ 2 ಕೊಂಬುಗಳಿಗೆ ಮತ್ತು ಭುಜಕ್ಕೆ ಮತ್ತು 2 ಕಿವಿಗಳಿಗೆ ಇಲ್ಲಿ ನಾವು ವಿಶೇಷವಾಗಿ ಗೋಪ್ರಾರ್ಥನೆ ಮಾಡಿ ಗೋವಿಗೆ 3 ಪ್ರದಕ್ಷಿಣೆಯನ್ನು ಮಾಡಿದ್ರೆ, ಅಧಿಕ ಮಾಸದಲ್ಲಿ ಗೋಪ್ರಾರ್ಥನೆ ಗೋವಿಗೆ 3 ಪ್ರದಕ್ಷಿಣೆಯನ್ನು ಮಾಡಿದ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಎಂಬತಕ್ಕಂಥದ್ದು ಸತ್ಯ ನೀತಿ. ಎಷ್ಟೇ ಆದರೂ ಒಂದು ಗೋವಿಗೆ ಅಂತಹ ಒಂದು ಶಕ್ತಿ ಇದೆ. ಯಾವ ಗೋವು ಮನೆಯ ಗೃಹ ಪ್ರವೇಶ ಕಾಲದಲ್ಲಿ ಮೊದಲು ಪ್ರವೇಶ ಮಾಡಬೇಕಾಗಿರುತ್ತೋ ಅಂತಹ ಗೋವುಗಳನ್ನೇ ಮನೆಯ ಮುಂಭಾಗ ತಂದು ಅದಕ್ಕೆ ಪೂಜಾನುಷ್ಠಾನವನ್ನು ಮಾಡುವುದು ಕ್ರಮ. ಅಕಸ್ಮಾತ್ ನಿಮಗೆ ಗೋವುಗಳು ಮನೆ ಹತ್ರ ಸಿಗಲಿಲ್ಲ ಅಂದರೂ ಎಲ್ಲಿ ಗೋವನ್ನು ಸಂರಕ್ಷಣೆ ಮಾಡ್ತಾರಲ್ಲ, ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಗೋಪಾಲಕರು ಎಲ್ಲಿ ಹಸುಗಳು ಸಾಕಿರ್ತಾರೋ ಅಂತಹ ಪ್ರಾಂತ್ಯದಲ್ಲಾದರೂ ಹೋಗಿ ಈ ಒಂದು ಅಧಿಕ ಮಾಸದಲ್ಲಿ ಗೋಪ್ರಾರ್ಥನೆ ಮಾಡಿ ಗೋವಿಗೆ ನಮಸ್ಕಾರ ಮಾಡಿ ಬಂದರೆ ನಿಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂತಹ ಕರ್ಮಫಲ ದೂರ ಆಗುತ್ತೆ. ಅಂತಹ ಒಂದು ವಿಶೇಷತೆ ಈ ಒಂದು ಅಧಿಕ ಮಾಸದಲ್ಲಿದೆ. ಅಧಿಕ ಮಾಸದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಈ ಒಂದು ಅನುಷ್ಠಾನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ಅಧಿಕ ಮಾಸ ಬರ್ತಕ್ಕಂತಹದ್ದು ಯಾವಾಗೂ ಬರುವ ಮಾಸ ಅಲ್ಲ ಇದು. ಅಧಿಕ ಮಾಸ ಬರಲಿಕ್ಕೂ ಒಂದು ಕಾರಣ ಇದೆ. ಅಧಿಕ ಮಾಸದ ವೈಶಿಷ್ಟ್ಯತೆ ಬೇರೆ ಇದೆ. ಅಧಿಕ ಮಾಸದ ದಾನ ಧರ್ಮಾದಿಗಳಿಗೆ ಹೆಚ್ಚಿನ ಮಹತ್ವದೆ, ಫಲವಿದೆ. ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂತಹ ಅಧಿಕ ಮಾಸ ಇನ್ನೇನು ಆಗೋಯಿಗೋ ಅಂದರೆ ಪ್ರಾರಂಭ ಆಗುತ್ತೆ. ಆದರೆ ಅದಕ್ಕೂ ಮುನ್ನ ಹೆಣ್ಣು ಮಕ್ಕಳಿಗೆ ಒಂದು ಸಡಗರ ಸಂಭ್ರಮ ಇದೆ. ಆ ಸಂಭ್ರಮ ಏನು, ಆ ವಿಶೇಷತೆ ಏನು, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಈಗ ಗುರುಜಿಯವರು ನಮ್ಗೇನು ತಿಳಿಸ್ಕೊಡ್ತೀರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಹಲೋ ಗುರುಜಿ, ಈ ಕರೆಗಳನ್ನ ಸ್ವೀಕರಿಸಿ ಅದೇ ಆ ಒಂದು ಮಾತನಾಡ್ತಾ ನಿಮ್ಮನ್ನು ಕೂಡ ಹಲೋ ಅಂತ ಕರೀತಾ ಇದ್ದೀನಿ. ಬಂತು. ಹೌದು ಗುರುಳೆ, ತಪ್ಪು ನಿಮ್ಮದಲ್ಲ. ಈ ಕಾಯಕ ಹಾಗೆ, ಈ ಜವಾಬ್ದಾರಿ ಹಾಗೆ. ದಿನದಲ್ಲಿ ಬರೀ 1.5 ಗಂಟೆ ಇಲ್ಲಿ ಕೂತ್ಕೊಂಡು ಹೋಗೋದಷ್ಟೇ ಅಲ್ಲ. ಹೌದು, ರಾತ್ರಿ 10-11 ಗಂಟೆ ಆದರೂ ಜವಾಬ್ದಾರಿಯುತವಾದಂಥ ಕಾರ್ಯ, ಧರ್ಮ ಪ್ರಚಾರ ಮತ್ತು ಓಡಾಟ. ಹೌದು, ಈ ಜವಾಬ್ದಾರಿ ಎಲ್ಲರೂ ಹೊಂದ್ಕೊಳ್ತಾರೆ. 1.5 ಗಂಟೆ ಆದ್ಮೇಲೆ ಏನು ಕೆಲಸ ಗುರುಗಳಿಗೆ ಅಂತ. 1.5 ಗಂಟೆ ಆದ್ಮೇಲೂ ಸಹಿತ ನಾವು ಭಕ್ತರ ಮಧ್ಯದಲ್ಲಿ ಇರ್ತೀವಿ, ಸಾಕಷ್ಟು ಕಾರ್ಯಕ್ರಮಗಳು ಹೋಗಿ ಬರ್ತೀವಿ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆವಾಗಲೇ ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಆಗೋದು. ಯಾಕೆಂದ್ರೆ ನಮ್ಮ ಮೈಂಡನ್ನು ಎಷ್ಟೇ ಒಂದು ಕಡೆ ನಿಲ್ಲಿಸ್ಕೋಬೇಕಾದ್ರೂ ಹೊರಗಡೆ ಪ್ರಪಂಚ ಸುತ್ತಾ ಇರುತ್ತೆ ತಲೆ. ಇದು ಸಾಕಷ್ಟು ಕಡೆ ಆಗುವಂಥದ್ದು. ಪ್ರಾರಂಭ ದಿನಗಳಲ್ಲಿ ನನಗೂ ಇಂಥದ್ದೇ ಸಮಸ್ಯೆಗಳಾಗ್ತಾ ಇತ್ತು. ಈಗ ಬರ್ತಾ 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 ಗಂಧದ ಕಲ್ ಥರ ನಿನ್ನ ಜೀವನ ಆಗಿದ್ದರಿಂದ ಹೀಗೆ ನಡೀತಿದೆ.
ನಿಮಗೆ ಇದು ಪ್ರಾರಂಭ ಆದ್ರಿಂದ ಮಧ್ಯಾಹ್ನ ನಾನು ಹಲೋ ಅಂತ ಮಾತಾಡೋಂಗ ಹೌದು ಗುರುಗಳೇ. ಇರಲಿ. ಬಹಳ ವಿಶೇಷವಾಗಿ ಇವತ್ತು ಆಷಾಢ ಮಾಸದ ಶುಭ ಶುಕ್ರವಾರ ಒಂದು ಕಡೆ, ಮತ್ತೊಂದು ಅಗೋ ಇಗೋ ಅಂದರೆ ಆಗಮನ, ಹೆಣ್ಣುಮಕ್ಕಳಿಗೆ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ಸಡಗರ ಸಂಭ್ರಮ. ಈಗ ಆಲೆ ವಸ್ತ್ರಗಳನ್ನು ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಒಳ್ಳೆ ಚಿನ್ನ ಬೆಳ್ಳಿ ತಗೊಳ್ಳುವಂಥದ್ದು, ಅಥವಾ ಏನೋ ಮನೆಗೆ ಬೇಕಾದಂಥ ಪದಾರ್ಥಗಳು ತಗೊಳ್ಳುವಂಥದ್ದು, ಜೊತೆಗೆ ಒಂದಷ್ಟು ಕಷ್ಟಕಾಲ ಇದೆ, ಅದರ ಕಷ್ಟವನ್ನು ಹೇಗೆ ಬಗೆಹರಿಸ್ಕೋಬೇಕಪ್ಪ ಅಂತ ಚಿಂತನೆ ಮಾಡ್ತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಹೇಗೆಲ್ಲ ಅನುಷ್ಠಾನ ಮಾಡಬೇಕು, ಏನು ಅನುಷ್ಠಾನ ಮಾಡಿದ್ರೆ ನಮ್ಮ ಕಾಯಕ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದರ ಚಿಂತನೆ ಮಾಡ್ತಕ್ಕಂಥದ್ದು ಅದು ಒಂದು ಭಾಗ ಇದೆ. ಭೀಮನ ಅಮಾವಾಸ್ಯೆ ಬಂತು ಅಂದರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ತವ್ರ ಮನೆ ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆದಷ್ಟು ಬೇಗ ಗಂಡನ ಮನೆ ಸೇರ್ಕೋಬೇಕು, ನಾನು ಗಂಡನ ಮನೆಗೆ ಹೋಗಬೇಕು, ಅತ್ತೆ ಮನೆಗೆ ಹೋಗಬೇಕು, ಅಲ್ಲಿನ ಒಂದು ಸಾಮ್ರಾಜ್ಯವನ್ನು ನಾನು ನೋಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ತಾವಿರ್ತೀರಿ. ಎಷ್ಟೋ ಜನ ಭೀಮನ ಅಮಾವಾಸ್ಯೆಗೂ ಮುನ್ನ ಆಗಲೇ ಗಂಡನ ಮನೆಯಿಂದ ಫೋನು, ಅತ್ತೆ ಮನೆಯಿಂದ ಫೋನು, ಯಾವ ಬರ್ತೀಯಮ್ಮ ಅಂತ ಹೇಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಪರಿಸರದಲ್ಲಿರೋ ಎಲ್ಲರ ಆ ಪ್ರೀತಿ ವಿಶ್ವಾಸದ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದು ಪ್ರಾರಂಭದಲ್ಲಿ ಹಾಗೇನೆ ಎಲ್ಲರೂ ಸಹಿತ ಕಾತುರತೆ ಇರುತ್ತೆ, ಯಾವಾಗ ನಮ್ಮ ಮನೆ ಸೊಸೆ ಓಡಿ ಬರ್ತಾಳೋ ನಮ್ಮ ಮನೆಗೆ ಅನ್ನೋ ಒಂದು ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ ಅದು ಹಾಗೇ ಇರಲಿ, ಒಳ್ಳೆಯದಾಗಲಿ. ಇದೆಲ್ಲದರ ಮಧ್ಯದಲ್ಲಿ ಮನೆಯಲ್ಲಿ ಪೂಜೆ ಆಗಲೇಬೇಕು. ಇದನ್ನು ಗಂಡನ ಪೂಜೆ ಅಂತ ಹೇಳ್ತಾರೆ, ಯಶಸ್ಸಿನ ಪೂಜೆ ಅಂತ ಹೇಳ್ತಾರೆ, ಅಥವಾ ಸೌಮಂಗಲತನ ವೃದ್ಧಿಸ್ಕೊಳ್ತಕ್ಕಂಥ ಪೂಜೆ ಅಂತ ಹೇಳ್ತಾರೆ. ಎಂತಹ ಗಂಡನಿಗೆ ಬರ್ತಕ್ಕಂಥ ಅಪಕೀರ್ತಿಗಳಾಗಲಿ, ಗಂಡನ ಆರೋಗ್ಯದ ಬಗ್ಗೆ ಆಗಲಿ, ಅಥವಾ ಗಂಡನಿಗೆ ಬರ್ತಕ್ಕಂಥ ಏನಾದರೂ ಅಶ್ರೇಯಸ್ಸಿದ್ದರೆ ಅದನ್ನು ಶ್ರೇಯಸ್ಕರವಾಗಿ ಅದನ್ನು ಸಂಪನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಹೇಳ್ತಾರೆ. ಅಂತಹ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಇದೇ ಬರ್ತಕ್ಕಂಥ ಸೋಮವಾರ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲರೂ ಮಾಡಲೇಬೇಕು. ಮಾಡೋಣ. ಹೆಚ್ಚಿನ ಯಶಸ್ಸನ್ನು ಎಲ್ಲರಿಗೂ ಸಿದ್ಧಿಯಾಗುವಂಥ ರೀತಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ನಾವು ನಡೆಸೋಣ. ಒಳ್ಳೆಯದಾಗಲಿ. ಇನ್ನು ಇವತ್ತು ಶುಭ ಶುಕ್ರವಾರ ಬಂತು ಅಂದರೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾವು ಆಗಿಂದಾಗಲೇ ಮಾಡ್ತಾನೆ ಇರ್ತೀವಿ. ಅಂತಹದ್ರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ನಾವು ಬೇಗ ನೋಡ್ತೀವಿ. ಆದರೆ ಸ್ವಲ್ಪ ನಮ್ಮ ರಾಜ್ಯದಿಂದ ಹೊರಗಡೆ ಬಂದಾಗ ಅಲ್ಲಿರ್ತಕ್ಕಂತಹ ಒಂದಷ್ಟು ಸಾನ್ನಿಧ್ಯಗಳನ್ನು ನೋಡಬೇಕಂದ್ರೆ ಬಹಳ ಕಷ್ಟ, ದೂರ ಪ್ರಯಾಣ. ಅಂತಹ ದೂರ ಪ್ರಯಾಣದಲ್ಲೂ ಪಕ್ಕದ ರಾಜ್ಯದಲ್ಲಿದ್ದರೂ ನಾವು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅಂದು ಕರವೀರಪುರ ಇಂದು ಕೊಲ್ಲಾಪುರ, ಆ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ನಾವೀಗ ದರ್ಶನ ಮಾಡೋಣ ಬನ್ನಿ. ಬಂದು ಆ ಸುವರ್ಣ ಮಂಟಪದಲ್ಲಿ ತಾಯಿನ ಕೂಡಿಸಿ ಆ ತಾಯಿನ ಅದರಲ್ಲಿ ರಾರಾಜಿಸ್ತಾ ಇಲ್ಲಿ ಪ್ರಾಕಾರ ಮಂಟಪ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪದಲ್ಲಿ ಓಡಾಡ್ತಕ್ಕಂತಹ ಕಾಲ ಶ್ರೀ ಸೂಕ್ತದಲ್ಲಿ ಹೇಳುವ ಪ್ರಕಾರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ, ಹಿರಣ್ಯವರ್ಣಾಂ ಹರಿಣೀಂ, ಹಿರಣ್ಯ ಅಂದರೆ ಬಂಗಾರ, ಆ ಬಂಗಾರದಲ್ಲೇ ತಾಯಿ ಕೂತು ಸದಾಕಾಲ ಬಂಗಾರದಲ್ಲೇ ಇರ್ತಕ್ಕಂಥವಳು, ಬಂಗಾರದ ಬದುಕನ್ನು ಕೊಡ್ತಕ್ಕಂಥವಳು, ಪ್ರತಿಯೊಬ್ಬರ ಮನೆಯಲ್ಲೂ ಬಂಗಾರವನ್ನೇ ನಿಲ್ಲಿಸ್ತಕ್ಕಂಥವಳು, ಒಳ್ಳೆಯ ಮನಸ್ಸಿದ್ದು ಸದಾಕಾಲ ಹೆಣ್ಣುಮಕ್ಕಳು ನಗನಗ್ತಾ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೋಗಲಾಡಿಸ್ತಿ ಅಂತ ಹೇಳಿ ಮನೆಯಲ್ಲಿ ನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥ, ಮನೆಗೆ ಕಣ್ಣಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುಮುಖದಲ್ಲಿದ್ದು ಮನೆಯ ದೇವಿನ ಆರಾಧನೆ ಮಾಡಬೇಕು. ಎಲ್ಲರ ಮನೆಗೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸಬೇಕು. ಅದೇ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ ಒಂದು ದೀಪಸ್ತಂಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ದೀಪಗಳನ್ನು ಇಲ್ಲಿ ಅಂಟಿಸ್ತಾರೆ. ಈ 5 ದೀಪದ ಕಂಬ ಕಾರ್ತಿಕ ಮಾಸದಲ್ಲಿ ನೋಡಬೇಕು. ಅಂತಹ ವೈಭೋಗ ಬಹುಶಃ ನೋಡದೇ ಒಂದು ಆನಂದ. ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಬಹಳ ಪ್ರೀತಿ, ಆದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಾಯಿಗೂ ಅಷ್ಟೇ ಪ್ರೀತಿ. ಬನ್ನಿ ಇನ್ನಷ್ಟು ವಿಶೇಷವಾದ ಮಾಹಿತಿ ಮುನ್ಮುಂದೆ ನೋಡ್ತಾ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾಂಡತಮಧ್ಯಾಮಸ್ತಿನಾಥ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಯಸ್ಥಿತಾಂ ಪದ್ಭವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಬದ್ಧೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವ್ರತ ದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶುಭಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ
स्वामग्निवर्णां तमसाज्वलन्तीं वैलोचनीं कर्मफले सुष्टां दुर्गां देवीगुं शरणमहं प्रपद्ये सरसिझनिलयीं सर्वोजहस्तीं धवलतरागुं शगन्धमाल्यशोभे भगवति हरिवल्लभे मनोज्ञे मनोत्रिभुवनभूतिकरिप्रसीदमुख्यं विष्णुपत्नीं क्षमां देवीं माधवीं माधवप्रियां विष्णोप्रेसिकीं देवी नमाम्यच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओम श्रीं महालक्ष्मी नमः। ओम ऐं ह्रीं श्रीं ओम मूलप्रकृते नमः विकृत्यै नमः विद्याय नमः सर्वभूताय नमः श्रद्धाय नमः वित्ते नमः सर्भ्ये नमः प्रभात्मिके नमः वाचे नमः पद्माले नमः शुचे नमः स्वाहाय नमः सुधाय नमः धन्ये नमः हिरण्यप्राकाराय नमः समुद्रतनीय नमः जय नमः मंगलाय नमः विष्णुक्षस्थलाय नमः विष्णुपत्न्यै नमः प्रसन्नाक्षय नमः नारायण समस्तदाय नमः दारिद्र्यध्वंसन्ये नमः प्रीतिपुष्टिकरणे नमः शुक्लमाल्यामृतये नमः श्रिये नमः भास्कर्ये नमः बिल्वपत्रलिया नमः ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಸೋಮವಾರ ಭೀಮನ ಅಮಾವಾಸ್ಯೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಬಹಳ ವೈಭವೀಪೂರಿತವಾಗಿ ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಸತತವಾಗಿ 8ರಿಂದ 10 ಗಂಟೆವರೆಗೂ ನಿರಂತರವಾಗಿ 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಭೀಮನ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪೂಜಾನುಷ್ಠಾನಕ್ಕೆ ತಾವು ಕೂಡ ಭಾಗಿಯಾಗಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಶ್ರೀಚಕ್ರ ಸಂಚಾರಣೀ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ, ಓಂ ಜಾತವೇದಸಿನ್ಯೇ ನಮಃ ಲಲಿತಾಂ ಬಾಲಾಂಬಿಕಾಯ ನಮಃ. ಶ್ರೀ ಕ್ಷೇತ್ರಗಳಲ್ಲಿ ಸಾಕಷ್ಟು ಕಡೆ ಎಲ್ಲ ಕಡೆಯೂ ಸಹಿತ ಮಳೆ ಚೆನ್ನಾಗಾಗಿದೆ, ಸಮೃದ್ಧಿಯಾದಂತಹ ನೀರಿದೆ. ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಂತೂ ಆ ಮಳೆ ನೀರು ಜೊತೆಗೆ ಆ ಹಿಂದೆ ಹರಿದು ಬರ್ತಕ್ಕಂಥ ಆ ನದಿಯ ನೀರಿನ ಒಂದು ಸ್ವರ, ಆ ಶಬ್ದ ಇದೆಯಲ್ಲ, ಅಬ್ಬಾ, ಅದು ಕೇಳಲಿಕ್ಕೆ ಆನಂದ. ಅದರಲ್ಲೂ ಅಕ್ಕ ತಂಗಿಯರು ಜೊತೆಯಲ್ಲಿ ಬಂದು ಅಲ್ಲಿ ಬೇರಾಗಿ ಪುನಃ ಒಂದಾಗುವಂತಹ ಕಾಲ ಅಂತ ಹೇಳ್ತಾರೆ. ಕಟೀಲು ಕ್ಷೇತ್ರದಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇದೆ. ಗೋರುಗರಿತಾ ಇದೆ ನೀರಿನ ಒಂದು ವಿಶೇಷವಾದಂಥ ರಭಸ. ಆ ರಭಸವನ್ನು ನೋಡಲಿಕ್ಕೆ ಆನಂದ. ಒಂದಷ್ಟು ದಿನ ನೀರು ಇಲ್ವಲ್ಲಪ್ಪ ಅಂತಕ್ಕಂಥ ಬಾಧೆ, ಅಲ್ಲಿ ವ್ಯವಸ್ಥೆ ಮಾಡೋದು ಹೇಗಪ್ಪ ಅನ್ನೋ ಬಾಧೆ ಇತ್ತು. ಅಲ್ಲಿರ್ತಕ್ಕಂಥ ಗಜಲಕ್ಷ್ಮಿಗೆ ಸ್ನಾನಕ್ಕೆ ನೀರು ಹೇಗಪ್ಪ ಅಂತ, ಆನೆಗೆ ನೀರು ಒದಗಿಸೋದೇನು ಸುಮ್ಮನೆನ? ಮನುಷ್ಯರು ಸ್ನಾನ ಮಾಡೋದಕ್ಕೆ ಬೇಕು ಒಂದು 3 ಬಕೆಟ್ ನೀರು, 2 ಬಕೆಟ್ ಆದರೂ ಬೇಕಿವೆ, ಅಥವಾ 1 ಬಕೆಟ್ ಆದರೂ ಬೇಕು. ಯಾರೊಬ್ಬೊಬ್ಬರು ಪುಣ್ಯಾತ್ಮ ಬಿಡ್ತಾರೆ, ಒಂದು ಚೊಂಬು ನೀರು ತೊಗೊಂಡು ಆಪೋ ಇಷ್ಟಾಮ ಯೋಬೋಹ ಅಂದ್ಬಿಡ್ತಾರೆ. ಅದಲ್ಲ. ಯಾಕೆಂದರೆ ಒಳಮನಸ್ಸನ್ನು ಶುದ್ಧಿ ಮಾಡಲಿಕ್ಕೂ ಅದು ಒಳಮನಸ್ಸೇ ಬೇಕು, ಆದರೆ ದೇಹ ಶುದ್ಧಿಗೆ ಒಂದಷ್ಟು ಶುದ್ಧ ಜಲ ಬೇಕಲ್ಲ. ಹಾಗೆ ಕಟೀಲು ಕ್ಷೇತ್ರದಲ್ಲಿ ನಾನೇ ಕಂಡಂತಹದ್ದು ದೃಶ್ಯ, ಅಲ್ಲಿ ನೀರಿಲ್ದಿರ ಅವಸ್ಥೆ ಪಡ್ತಾ ಇದ್ದಿದ್ದನ್ನು. ಅಲ್ಲಿ ಬರೋ ಭಕ್ತರಿಗೆ ಕೊನೆಗೆ ಬರ್ತಕ್ಕಂಥ ಕಾಲಗಳೇನಾಯಿತು ಅಂದರೆ ಕಾಲು ತೊಳಿಲಿಕ್ಕೂ ಸಹಿತ ನೀರು ಇಲ್ಲದಂಥ ಪರಿಸ್ಥಿತಿಗೆ ಎದುರಾಗ್ಬಿಟ್ರಲ್ಲಿ. ಅಂತಹ ಸಮಯದಲ್ಲಿ ಒಂದು ಪರ್ಜನ್ಯ ಜಪಾನುಷ್ಠಾನ ಮಾಡಿ ಪುನಃ ವರ್ಣನ ಆಗಮನ ತಂದುಕೊಂಡ್ರಲ್ಲ, ಮಳೆ ಯಥೇಚ್ಛವಾದಂಥ ರೀತಿ ಮಳೆ ಆಗಲಿಕ್ಕೆ ಪ್ರಾರ್ಥನೆ ಮಾಡಿದ್ರಲ್ಲ, ಆ ಪ್ರಾರ್ಥನೆಯ ಫಲ ಇವತ್ತು ಸಮೃದ್ಧಿತನ. ಈಗ ಆ ಕ್ಷೇತ್ರವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಹೊರನಾಡು ಕ್ಷೇತ್ರ ಇರಲಿ, ಕಟೀಲ ದುರ್ಗಾ ಪರಮೇಶ್ವರಿ ಇರಲಿ, ಧರ್ಮಸ್ಥಳ ಮಂಜುನಾಥ ಇರಲಿ, ಹೀಗೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹಿತ, ಅದರಲ್ಲೂ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಮಲೆನಾಡು, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಸಿಗಂದೂರಲ್ಲಿರ್ತಕ್ಕಂಥ ತಾಯಿ ಚೌಡೇಶ್ವರಿಯ ನೋಡಲಿಕ್ಕೂ ಸಹಿತ ಅಲ್ಲಿ ಸಂಪೂರ್ಣವಾದಂತಹ ಆ ಭಾಗದಲ್ಲಿ ಆ ಬ್ಯಾಕ್ ವಾಟರ್ ಅಂತಕ್ಕಂಥದ್ದು ಡ್ಯಾಮಲ್ಲಿ ನೀರು ನಿಂತುಕೊಂಡ್ರೆ ನೀವು ಹೋಗಿ ದೇವರ ದರ್ಶನ ಮಾಡಿ ಬರಲಿಕ್ಕೆ ಅನುಕೂಲ. ಇಲ್ಲ ಅಂದರೆ ಅಲ್ಲಿ ತೆಪ್ಪ ಹೋಗೋದಿಲ್ಲ. ಆಗ ನಿಮ್ಮ ವೆಹಿಕಲ್ಲು ಬಹಳ ದೂರ ಸುತ್ತಕೊಂಡು ಅಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರಬೇಕಾಗತ್ತೆ. ಯಾತ್ರಿಕರು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾದ್ರೂ ಅಲ್ಲಿ ಮಳೆ ಚೆನ್ನಾಗಿರಬೇಕು, ನೀರಿನ ವ್ಯವಸ್ಥೆ ಇರಬೇಕು. ಯಾಕೆಂದರೆ ಭಕ್ತ ಸಾಗರ ಅಷ್ಟೊಂದು ಜನ ಬಂದಾಗ ದವಸ ಧಾನ್ಯಗಳನ್ನು ಹಾಕಿ ಅಡುಗೆ ಮಾಡ್ಬೋದು, ಆ ಅಡುಗೆಗೂ ನೀರು ಬೇಕು, ತಿರುಗಿ ಪಾತ್ರೆ ತೊಳಿಲಿಕ್ಕೆ ನೀರು ಬೇಕು. ಭಕ್ತರು ಬಂದಾಗ ಅವರಿಗೆ ಸ್ನಾನಕ್ಕೆ ಮತ್ತು ಅವರಿಗೆ ಬೇಕಾದಂಥ ಶುಚಿತ್ವಕ್ಕೆ ನೀರು ಕೊಡಬೇಕು, ಕುಡಿಲಿಕ್ಕೂ ನೀರು ಬೇಕು. ನೀರಿಲ್ಲ ಅಂದರೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಹಾಗೆ ನೀರಿನ ಆಹಾಕಾರವನ್ನು ತೀರಿಸ್ತಾ ಇರತಕ್ಕಂಥದ್ದು ವರ್ಣದೇವ. ಇವತ್ತಿನ ದಿವಸ ವರ್ಣನ ರಾಜ್ಯದಲ್ಲಿ ಸಂಪನ್ನವಾಗಿದೆ, ವಿಶೇಷವಾಗಿದೆ. ಆದರೆ ಒಂದಷ್ಟು ಕಡೆ ಇನ್ನೂ ಮಳೆ ಆಗಿಲ್ಲ. ಮಳೆಗಾಗಿ ಪ್ರಾರ್ಥನೆಗಳು ಈಗಾಗಲೇ ನಡೀತಾನೇ ಇದೆ. ಆದಷ್ಟು ಬೇಗ ಇಡೀ ರಾಜ್ಯದಾದ್ಯಂತ ವರ್ಣನ ಕೃಪೆ ಆಗಲಿ. ಎಲ್ಲೆಲ್ಲಿ ಮಳೆ ಜಾಸ್ತಿಯಾಗಿ ಅನಾಹುತಕ್ಕೀಡಾಗ್ತಿದೆ ಅಂತಹ ಕಡೆ ತಾಳ್ಮೆ ತಗೊಳ್ಳಿ. ಈ ಭಾಗದಲ್ಲಿ ಮಳೆ ಇಲ್ಲದಿದ್ದಂಥ ಸ್ಥಳಕ್ಕೆ ಮಳೆ ಆಗಲಿ. ಹಾಗೆಲ್ಲರೂ ಪ್ರಾರ್ಥನೆ ಮಾಡೋಣ. ಶುಭ ಶುಕ್ರವಾರ,
ಪ್ರತಿಯೊಬ್ಬ ತಾಯಂದರು ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಸಾಕಷ್ಟು ಪೂಜಾ ಸಾಮಗ್ರಿಗಳು ಎಲ್ಲವೂ ಸಿದ್ಧತೆ ಆಗಿದೆ. ಇದೊಂದು ಪುಟ್ಟ ದೇಗುಲವೇ ಸರಿ. ಈ ದೇಗುಲದಲ್ಲಿ ನಿತ್ಯವೂ ನಿತ್ಯೋತ್ಸವವೇ. ಯಾವುದೇ ಒಂದು ಪೂಜಾನುಷ್ಠಾನವನ್ನು ಇಲ್ಲಿ ನಾವು ಬಿಡುವಂಥವರಲ್ಲ. ಎಲ್ಲ ಪೂಜಾನುಷ್ಠಾನಗಳನ್ನು ಮಾಡಿ ಇದೊಂದು ದೇವಾಲಯವಾಗಿಬಿಟ್ಟಿದೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಗೆ ಶುಭ ಶುಕ್ರವಾರ ಇವತ್ತಿನ ದಿವಸ ವಿಶೇಷವಾಗಿ ನಾಮಾರ್ಚನೆಯನ್ನು ಮಾಡಿ ಸುಮಂಗಲೆಯರಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿ ದೇವಿಗೆ ಮಹಾಮಂಗಳಾರತಿಯಿಂದ ಸಂಪನ್ನಗೊಳಿಸ್ತಕ್ಕಂಥದ್ದು. ಅಂತಹ ಕಾಯಕವನ್ನು ಇವತ್ತೂ ನಡೆಸೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವೇನು ಅದನ್ನು ತಿಳ್ಕೊಳ್ಳೋಣ. ಅಂಬಾ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೇ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂಥೇಳಿ ಪ್ರತಿಯೊಬ್ಬರ ಮನೆಗೂ ಭಾಗ್ಯವನ್ನು ಕರುಣಿಸ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಬರಲಿ. ಆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಬೇಕಾದ್ರೆ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಸಾರಿಸಿ ಗೂಡಿಸಿ ರಂಗೋಲಿನ ಹಾಕಿ ಮನೆಗೆ ಮಾವಿನ ಸೊಪ್ಪು ತೋರಣ ಕಟ್ಟಿ ನಿಮ್ಮ ಶಕ್ತಿಯಾನುಸಾರ ಹೂವಿನಿಂದ ಅಲಂಕಾರ ಮಾಡಿ ಹೆಣ್ಣುಮಕ್ಕಳು ಬೇಗ ಸ್ನಾನ ಪೂಜೆ ಸ್ನಾನಗಳನ್ನು ಮುಗಿಸ್ಕೊಂಡು ಒಳ್ಳೆಯ ಶುಭ್ರವಾದಂಥ ವಸ್ತ್ರಗಳನ್ನು ಧರಿಸಿ ವಿಶೇಷವಾಗಿ ನೀವು ತಾಯಿ ಮಹಾಲಕ್ಷ್ಮಿಯ ಥರ ನೀವು ಕಂಗೊಳಿಸಬೇಕು. ಲಕ್ಷ್ಮಿ ಕಳಶವನ್ನಿಟ್ಟು ಆರಾಧನೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ನೀವು ಸಹಿತ ಪೂಜೆಗೆ ಮುನ್ನ ತಲೆಗೆ ಬಟ್ಟೆ, ಕೆಲವು ಹೆಣ್ಣುಮಕ್ಕಳು ಏನು ಮಾಡ್ತೀರಿ, ತಲೆಗೆ ಸ್ನಾನ ಮಾಡ್ತೀರಿ, ತಲೆಗೆ ಬಟ್ಟೆ ಕಟ್ತೀರಿ, ಪೂಜಾನುಷ್ಠಾನ ಮುಗಿಯುವವರೆಗೂ ತಲೆ ಬಟ್ಟೆ ಬಿಚ್ಚೋದೇ ಇಲ್ಲ. ಹಾಗೆ ಮಾಡಬಾರ್ದು. ತಲೆ ಬಟ್ಟೆಯನ್ನು ಹಿಂದೆಲೇ ತಲೆ ಒಣಗಿದ ತಕ್ಷಣ ತಲೆ ಬಟ್ಟೆ ಬಿಚ್ಚಬೇಕು. ಎಲ್ಲರೂ ತಲೆಗೆ ಬಟ್ಟೆ ಕಟ್ಟೋದೇ ಇಲ್ಲ, ನೀರು ಸುರಿಸ್ಕೊಂಡೇ ಓಡಾಡ್ತಾ ಇರ್ತೀರಿ. ಅದು ಇನ್ನೂ ದೊಡ್ಡ ತಪ್ಪದು. ಯಾವತ್ತೂ ತಲೆ ಕೂದಲಿಂದ ನೀರು ಇನ್ನೊಬ್ಬರ ಮೇಲೆ ಬೀಳಬಾರ್ದು, ಮನೆಯೆಲ್ಲ ಬಿದ್ದು ಓಡಾಡಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿದ್ಮೇಲೆ ನಿಮ್ಮ ತಲೆ ಕೂದಲಿನ ನೀರಿದೆಯಲ್ಲ, ಆ ತಲೆ ಕೂದಲಿಂದ ಹೊರಬರ್ತಕ್ಕಂಥ ನೀರು ಡ್ರಾಪು, ಒಂದೊಂದೇ ಡ್ರಾಪು ಅಕಸ್ಮಾತ್ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಬಿತ್ತು ಅಂದ್ಕೊಳ್ಳಿ, ಅಲ್ಲಿ ದರಿದ್ರ ಲಕ್ಷ್ಮಿ ತಾಂಡವಾಡಕ್ಕೆ ಶುರು ಮಾಡಿಬಿಡ್ತಾಳೆ. ಶುಕ್ರವಾರ ಮಂಗಳವಾರ ಹೆಣ್ಣುಮಕ್ಕಳು ಮನೆ ಹೊರಗಡೆ ಕೂತ್ಕೊಂಡು ತಲೆ ಬಾಚಿಸ್ಕೊಳ್ಬಾರ್ದು. ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ಉಗುರು ಕಟ್ ಮಾಡಬಾರ್ದು. ಶುಕ್ರವಾರ ಮಂಗಳವಾರ ಬಂತು ಅಂದರೆ ಮನೆಯಲ್ಲಿ ಮಾಡುವಂತಹ ಪದಾರ್ಥಗಳು ಸಾಧ್ಯವಾದಷ್ಟು ಸಾತ್ವಿಕವಾಗಿ ಮಾಡುವ ಮೊದಲನೇ ಪದಾರ್ಥ ಏನಿದೆಯೋ ಅದನ್ನು ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಕೊಡಬೇಕು. ಶಕ್ತಿಯಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು 4 ಜನದ ಸುಮಂಗಲೆಯರನ್ನಾದರೂ ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಡಬೇಕು. ಮಂಗಳ ದ್ರವ್ಯಗಳನ್ನು ಕೊಟ್ಟು ತೆಗೆದುಕೊಳ್ಳುವಂತಹ ಕಾಲ ಯಾವ ವಸ್ತುಗೃಹದಲ್ಲಿರುತ್ತೋ ಅಲ್ಲಿ ತಾಯಿ ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ಮುಖ್ಯ ಒಂದು ರಹಸ್ಯ ಇದೆ. ಯಾವ ಮನೆಯಲ್ಲೂ ಹೆಣ್ಣುಮಕ್ಕಳು ಇಲ್ಲ ಎಂಬತಕ್ಕಂತಹ ಪದವನ್ನು ಹೇಳಬಾರ್ದು. ಮನೆಯಲ್ಲಿ ಏನೇ ಅಡುಗೆ ಪದಾರ್ಥ ಆಗಿದ್ದರೂ ಅಕಸ್ಮಾತ್ ಯಾವುದೋ ಒಂದು ಪದಾರ್ಥ ಮುಗಿದು ಹೋಗಿದೆ, ಅದಕ್ಕೆ ಇಲ್ಲ 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 ಅಂತಕ್ಕಂಥ ಮಾತು ಆಡಬೇಡಿ. ಅದು ಇಲ್ದಿರತಕ್ಕಂಥದ್ದನ್ನು ನೋಡಿ ತಂದುಬಿಡ್ಬೇಕು. ನಾವು ಮನೇಲಿ ಯಜಮಾನರಿಗೆ ಹೇಳಿದ್ರೆ ಇವತ್ತು ಒಂದು ಅರ್ಧ ಗಂಟೆ ತಡವಾಗ್ಬೋದು, ಒಂದು ದಿವಸ ತಡವಾಗ್ಬೋದು, ನಾಳೆ ಇದ್ರೆ ನಾಳೆ ತಂದು ಕೊಡಲಿ ಬಿಡಿ. ಆ ಇಲ್ಲ ಅಂತಕ್ಕಂಥದ್ದು ರೋಧಿಸ್ತಕ್ಕಂಥದ್ದು, ಅದನ್ನು ನಾವು ಬೇರೊಂದು ಥರ ಧ್ವನಿಯಲ್ಲಿ ಮಾತಾಡ್ತಕ್ಕಂಥದ್ದು ಮಾಡಬಾರ್ದು. ಮತ್ತು ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳ ಧ್ವನಿ ಸಮಾಧಾನವಾಗಿರಬೇಕು, ರೌದ್ರ ಆಗಬಾರ್ದು, ಕೂಗಾಡಬಾರ್ದು. ಆದಷ್ಟು ನಗನಗ್ತಾ ಹಸನ್ಮುಖಿಯಾಗೇ ಇರಬೇಕು. ಏನೂ ಆಗೋದಿಲ್ಲ, ಏನೂ ಹೋಗೋದಿಲ್ಲ. ಒಂದು ದಿವಸ, ಒಂದು ಕ್ಷಣ, ಇವತ್ತೊಂದು ವಸ್ತು ಇಲ್ಲ ಅಂದರೆ ಪ್ರಪಂಚ ಮುಗಿದೋಗಿದ್ದಿಲ್ಲ. ನಾಳೆ ಬೆಳಿಗ್ಗೆ ಪುನಃ ಬೆಳಗಾಗುತ್ತೆ. ನಾವಿರುವವರೆಗೂ ಈ ಸೃಷ್ಟಿಯಲ್ಲಿ ನಮ್ಮ ಯಶಸ್ಸು ಶ್ರೇಯಸ್ಸಿರಬೇಕಾದ್ರೆ ನಮ್ಮ ನಡವಳಿಕೆಗಳಲ್ಲಿ ಎಲ್ಲೂ ಬದಲಾವಣೆ ಬರಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬರನ್ನೊಬ್ಬರು ನೋಡಿ ಒಂದು ಪ್ರೀತಿ ವಿಶ್ವಾಸ ಬರಬೇಕಾದ್ರೆ, ಒಂದು ಬಾಂಡಿಂಗ್ ಬೆಳಿಬೇಕಾದ್ರೆ, ಒಂದು ಪ್ರೀತಿ ಹುಟ್ಟಬೇಕಾದ್ರೆ ಅಲ್ಲಿ ಹಸನ್ಮುಖಿತನ, ನಗುಮುಖ. ಆ ನಗುಮುಖದಿಂದ ಮಾತ್ರ ಸಾಧ್ಯ ಹೆಣ್ಣುಮಕ್ಕಳಲ್ಲಿ ಒಬ್ಬರನ್ನೊಬ್ಬರು ನೋಡಿ ನಗತಕ್ಕಂಥದ್ದು. ಎಷ್ಟೋ ಜನ ಹೆಣ್ಣುಮಕ್ಕಳು ಹೇಳ್ತಾರೆ, ನೀವು ಆಡ್ತಿರೋ ಆ ಮಾತು ನಾನು ಕಿವಿ ಬಿದ್ದಂತಹ ರೀತಿ ಹೇಳೋದಂಥದ್ದು. ನಮ್ಮ ಮನೇಲಿ ನಮ್ಮ ಯಜಮಾನ ನಾನು ಕಂಡ್ರೆ ಆಗೋದಿಲ್ಲ. ನಮ್ಮ ಯಜಮಾನ್ರಿಗೆ ನಾನು ಇಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ನೋಡೋದೇ ಇಲ್ಲ. ಬೆಳಗ್ಗೆ ಮಾಡಿರೋ ಟಿಫನ್ನ ಮಾಡೋದಿಲ್ಲ, ಬಿಟ್ಟು ಹೊರಟೋಗ್ತಾರೆ. ಅಲ್ಲಿ ಹೋಟ್ಲಿಗೆ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ನಂಗೆ ಗೊತ್ತಿಲ್ಲ. ಈ ಸ್ವರ ಬರಲೇಬಾರದು. ಏನಾಗುತ್ತೆ, ಆ ಮದುವೆ ಆದಂಥ ಮೊದಲನೇ ವರ್ಷ ಹೆಣ್ಣುಮಕ್ಕಳು ಟಿಫನ್ ಮಾಡಿ ಅಡುಗೆಯನ್ನು ತಟ್ಟೆಗೆ ಹಾಕೊಂಬಂದು ಯಜಮಾನರ ಪಕ್ಕದಲ್ಲಿ ಕೂತ್ಕೊಂಡು ಬೇಡ ಅಂದರೂ ಬಲವಂತವಾಗಿ ಎಡ್ದು ತಿನ್ನಿಸ್ತಿರಲ್ಲ. ತಪ್ಪೇನಿದೆ ತಿನ್ನಿಸೋದ್ರಿಂದ? ವಯಸ್ಸಾಗಿದ್ದ ವೃದ್ಧರಿಗೂ ತಪ್ಪೇನಿಲ್ಲ. ಇದು ಗಂಡ ಹೆಂಡ್ತಿರಲ್ಲ, ಆ ಭಾವನೆ ಇರಬೇಕು, ದಾಂಪತ್ಯ ಜೀವನ ಆಗಿರಬೇಕು. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲ್ತ್ಕೊಳ್ಳಿ ಬಿಡಿ, ತಪ್ಪೇನಿದೆ? ಮದುವೆಯಾಗಿ ವರ್ಷ ಆದಮೇಲೆ ಮಾರನೇ ದಿವಸ ವರ್ಷದ ಮುಗಿದ ತಕ್ಷಣ ತಟ್ಟೆ ತೊಗೊಂಡು ರೈ ಅಂತ ಇಟ್ಬಿಟ್ರೆ ಹೆಂಗಾಗತ್ತದು?
ಮದುವೆಯಾದ 1 ವರ್ಷ ಆದಮೇಲೆ ತಟ್ಟೆ ಟೇಬಲ್ ಮೇಲೆ, 2-3ನೇ ವರ್ಷ ತಟ್ಟೆ ಹಾಕಿ ನಿಧಾನಕ್ಕೆ ಕೇಳಿದ ಅರ್ಧ ಗಂಟೆ ಲೋಟ ನೀರೇನು ಅಪ್ಪಿ ಕೇಳಿದ್ರೆ ತಾಳ್ಮೆ ತೊಗೊಳ್ಳಿ ಕೊಡ್ತೀನಿ. ನೀವು ಒಂದು ಸತಿ ಕಣ್ಣು ಬಿಟ್ಟ ತಕ್ಷಣ ಅಲ್ಲಿ ಕೂತ್ಕೊಂಡು ಪದರುಗುಟ್ಬಿಡ್ಬೇಕು. ಇದನ್ನೂ ಮಾಡ್ತೀರಿ. ಅದರಿಂದ ಹೆಣ್ಣು ಮಕ್ಕಳಲ್ಲಿ ಮನೆ ಚೆನ್ನಾಗಿರಬೇಕಾದ್ರೆ, ಮನೆತನ ಚೆನ್ನಾಗಿರಬೇಕಾದ್ರೆ, ಆ ಮೊದಲನೇ ದಿವಸ ಮದುವೆಯಾಗಿ ಬಂದು ವರ್ಷದಲ್ಲಿ ನೀವು ಹೇಗಿದ್ರಲ್ಲ, ನಿಮ್ಮ ಕಡೆಯ ದಿನದ ಕಡೆ ಉಸಿರಿನ ಕ್ಷಣದವರೆಗೂ ನಿಮ್ಮ ದಾಂಪತ್ಯ ಹಾಗೇ ಇರಲಿ. ಹಾಗಿದ್ರೇ ಚೆನ್ನಾಗಿರ್ತಕ್ಕಂಥದ್ದು. ಮುಸಿನಗುವನ್ನು ನಗಬಾರದು ಶ್ರೀನಿವಾಸ್. ಇದೆಲ್ಲ ಸಂಸಾರದ ರಹಸ್ಯ. ಹೇಳ್ತಾ ಇದ್ರೆ ಪಾಪ ಮೆತ್ತಗೆ ನಗತಾ ಇದೆಯಲ್ಲ, ಅರ್ಥ ಮಾಡ್ಕೋಬೇಕು ವಿಚಾರ. ಇರಲಿ, ಮುಂದುವರ್ಸು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಈಗ ಪಂಚಾಂಗ ಶ್ರವಣ, ಅದೇ ಗುರುಳೆ ದಿನ ವಿಶೇಷ ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣ ಮಾಡಲಿ ಅಂತ ಹೇಳಕ್ ಬಂದೆ ಗುರು. ಹಾಗೆ ಗುರು, ಅದು ಹಂಗೆ ಹೋಗಿ ಹಿಂಗೆ ಬರೋಣ ಅಂತ ಬಂದೆ ಗುರು. ಸರಿ ಸರಿ ಸರಿ. ಪಂಚಾಂಗ ಶ್ರವಣವನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಈಗ ತಿಳ್ಕೊಳ್ಬೇಕು ಗುರುಜಿಯವರು. ಅದರ ಜೊತೆಗೆ ಇದೇ ಬರ್ತಕ್ಕಂಥ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಭಾನುವಾರ ಅದ್ಭುತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ತ್ವರಿತ ಪರಿಹಾರ ಎಂಬತಕ್ಕಂಥ ಒಂದು ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಆ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಬಹಳ ಚುಟುಕಾಗಿ ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಬಹಳ ಈಸಿಯಾಗಿ ಸಿಗ್ತಕ್ಕಂಥದ್ದೇ. ಇದನ್ನೇನೋ ಕಷ್ಟಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಗಮನವಿಟ್ಟು ಒಂದು ಪೇಪರು ಪೆನ್ನನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇಲ್ಲಾಂದರೆ ಒಂಚೂರು ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡನ್ನು ಆನ್ ಮಾಡಿಕೊಂಡು TV ಹತ್ರ ಇಟ್ಬಿಡಿ. ಬೇಗ ಪಟಪಟ ಅಂತ ರೆಡಿ ಮಾಡ್ಕೊಳ್ಳಿ. ಇನ್ನು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೇನೆ. ಬಟ್ಲಡಿಕೆ, 4 ಬಟ್ಲಡಿಕೆ ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಲವಂಗ, ಒಂದು 8 ಪೀಸ್ ಲವಂಗವನ್ನು ತೆಗೆದುಕೊಳ್ತಕ್ಕಂಥದ್ದು, ಅದೂ ಕೂಡ ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಅರಿಶಿಣದ ಕೊಂಬು, 2 ಅರಿಶಿಣದ ಕೊಂಬು, ಎಡಮುರಿ ಮತ್ತು ಬಲಮುರಿ, ಎಡಮುರಿ ಮತ್ತು ಬಲಮುರಿ ಅದು ಒಂದು ಸೆಟ್ಟು, 2 ಪೀಸ್ ಬರುತ್ತೆ. ಒಂದು ಸೆಟ್ಟು, ಒಂದು ಎಡಮುರಿ, ಒಂದು ಎಡಭಾಗದಲ್ಲಿ ಅದರ ತಿರುವು ಇರತಕ್ಕಂಥದ್ದು ಇರುತ್ತೆ, ಒಂದು ಬಲಮುರಿ ಬಲಭಾಗದಲ್ಲಿ ತಿರುವು ಇರತಕ್ಕಂಥದ್ದಿದೆ. ಇದು ಗಣಪನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಗಣಪನ ಅನುಗ್ರಹವನ್ನು ಪಡಲಿಕ್ಕಾಗಿ ವಿಘ್ನ ನಿವಾರಕ ಗಣಪ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗಣಪನ ಅನುಗ್ರಹ ನಮಗೆ ಬೇಕಲ್ವಾ, ಅದಕ್ಕೋಸ್ಕರ ಎಡಮುರಿ ಮತ್ತು ಬಲಮುರಿಯನ್ನು ಕೂಡ ನಾವು ಇದರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಕಮಲಾಕ್ಷಿ ಬೀಜ, 4 ಕಮಲಾಕ್ಷಿ ಬೀಜವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಬಿಳಿ ಸಾಸಿವೆ, ಮರಳ ಮಾತಂಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಸಿಗ್ತಕ್ಕಂಥದ್ದು. ಯಾಕೆಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಬಿಳಿ ಸಾಸಿವೆ, ಮರಳ ಮಾತಂಗಿ ಸ್ಟಾಕ್ ಇದ್ದೇ ಇರುತ್ತೆ. ಅದು ತಾವೆಲ್ಲರೂ ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಿ. ಯಾಕೆಂದ್ರೆ ಪ್ರತಿನಿತ್ಯ ಯಾವುದೋ ಒಂದು ಸಣ್ಣ ಪುಟ್ಟ ತಂತ್ರಸಾರಗಳನ್ನು ತಿಳಿಸ್ತಾನೆ ಇರ್ತೀವಿ. ಯಾಕೆಂದ್ರೆ ಅದು ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿ, ಅದಕ್ಕೋಸ್ಕರ. ಇನ್ನು ಬಹಳ ವಿಶೇಷವಾಗಿ ಸಿಂಧೂರ, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಕೇಸರಿ ಅಂದರೆ ಬಹಳ ಪ್ರೀತಿ. ಆ ಒಂದು ಕೇಸರಿಗೆ ಮತ್ತೊಂದು ಹೆಸರೇ ಸಿಂಧೂರ. ಆ ಒಂದು ಸಿಂಧೂರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಅರಿಶಿನ, ಕುಂಕುಮ ಇದನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಇದರ ಜೊತೆಗೆ ಸಾಂಬ್ರಾಣಿ, ಈ ಒಂದು ಗಾಜಿನ ಸಾಂಬ್ರಾಣಿ ಅಂತಲೂ ಬರುತ್ತೆ, ಮತ್ತು ಅಪ್ಪಟವಾಗಿರತಕ್ಕಂಥ ಸಾಂಬ್ರಾಣಿ ಅಂತಲೂ ಕೂಡ ಬರುತ್ತೆ. ಗಾಜಿನ ಸಾಂಬ್ರಾಣಿ ಅದು ಎರಡೂ ಒಂದೇ ರೀತಿ ಇರತಕ್ಕಂಥದ್ದು ಇರುತ್ತೆ. ಆದರೆ ತಾವು ನಾರ್ಮಲ್ ಆಗಿರ್ತಕ್ಕಂಥ ಸಾಂಬ್ರಾಣಿಯನ್ನು ತಗೊಳ್ಳಿ, ಗಾಜಿನ ಸಾಂಬ್ರಾಣಿಯನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಸ್ವಲ್ಪ ಸಿಗೋದು ಕಷ್ಟನೇ. ಅದಕ್ಕೋಸ್ಕರ ನಾರ್ಮಲ್ ಆಗಿರ್ತಕ್ಕಂಥ ಸಾಂಬ್ರಾಣಿ, ಹಂಗಂತ ಹೇಳಿ ಈ ಸಾಧಾರಣವಾಗಿ ಈ ಕಪ್ಪಲ್ಲಿ ಬರುತ್ತೆ ಕಪ್ಪು ಸಾಂಬ್ರಾಣಿ ಅಂತ, ಅದನ್ನೆಲ್ಲ ತೆಗೆದುಕೊಳ್ತಕ್ಕಂಥದ್ದಲ್ಲ. ಆ ಒಂದು ಸಾಂಬ್ರಾಣಿಯ ಪುಡಿ ಅದನ್ನು ತಗೊಳ್ಬೇಕು. ಏನಕ್ಕೆ ಅಂದರೆ ಆ ಒಂದು ಸಾಂಬ್ರಾಣಿ ಹೇಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿನ ಅದರ ಹೊಗೆಯಿಂದ ದೂರ ಮಾಡುತ್ತೋ, ಅದಕ್ಕೋಸ್ಕರ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನೆಗೆಟಿವಿಟಿನೂ ಕೂಡ ದೂರ ಮಾಡಲಿಕ್ಕೋಸ್ಕರ ಆ ಒಂದು ಸಾಂಬ್ರಾಣಿಯನ್ನು ಉಪಯೋಗಿಸ್ತಾ ಇದ್ದೇವೆ. ಇನ್ನು ರಂಗೋಲಿ ಯಂತ್ರವನ್ನು ಹಾಕಿಕೊಳ್ಳಿಕ್ಕೆ. ಇದರ ಜೊತೆಗೆ ಪ್ರತಿ ತಂತ್ರಸಾರದಲ್ಲೂ ಕೂಡ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಉಪಯೋಗಿಸ್ತಾ ಇದ್ವಿ. ಈ ಬಾರಿ ತಾವು ಎಲ್ಲರೂ ಕೂಡ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಸಿದ್ಧಪಡಿಸಿಟ್ಕೊಳ್ಬೇಕು. ಹಸಿರು ವರ್ಣ ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ವರ್ಣ. ಹಸಿರು ವರ್ಣದ ವಸ್ತ್ರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿರಿ. ಇದಿಷ್ಟನ್ನು ಕೂಡ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇದೆಲ್ಲವನ್ನೂ ಕೂಡ ತಾವು ಅಣು ಮಾಡಿಟ್ಕೊಳ್ಳಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ತಾವು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಈಗ ಪಂಚಾಂಗ ಶ್ರವಣವನ್ನು ಕೂಡ ಮಾಡತಕ್ಕಂಥ ಸಮಯ. ಗುರುಗಳೇ, ಪಂಚಾಂಗ ಶ್ರವಣ. ಖಂಡಿತ. ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 14/7/2023 ಶುಕ್ರವಾರ ದ್ವಾದಶಿ ರೋಹಿಣಿ ನಕ್ಷತ್ರ ಆಷಾಢ ಶುಕ್ರವಾರ. ಲಕ್ಷ್ಮೀ ಪೂಜೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋಂ ವೃಕ್ಷೇಮಾಮೃತಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ
ಈ ದಿನದ ರಾಶಿ ಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಇದೆ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಬಹಳಷ್ಟು ವೃದ್ಧಿಯಾಗುವಂಥದ್ದು, ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತರೂ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಶಾಂತಿ ಸಮಾಧಾನದಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಅರ್ಥಗರ್ಭಿತವಾದಂತಹ ದಿನ. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳಾದರೂ ಕೆಲಸದ ಪ್ರಾರಂಭದಲ್ಲಿ ಒಂದು ದೀಪವನ್ನು ದರ್ಶನ ಮಾಡಿಕೊಂಡು ತದನಂತರ ನೀವು ಸಂಕಲ್ಪ ಮಾಡಿದ್ರೆ ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ದೀಪದ ಬೆಳಕಿನ ತರಹನೇ ನಿಮ್ಮ ಕೆಲಸದಲ್ಲಿ ಒಂದು ವಿಶೇಷತೆ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ಯಾವುದೇ ಚಿಂತನೆ ಮಾಡಬೇಕಾದ್ರೂ ಸರಿಯಾದ ಚಿಂತನೆಯಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಪ್ರಯಾಣ ಕಾಲದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ವೃಷಭ ರಾಶಿಯವರು ಒಂದಷ್ಟು ಕಾಲು ನೋವು, ಮೈಕೈ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಟಯರ್ಡ್ನೆಸ್ ಇರ್ತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುವಂಥದ್ದಿರುತ್ತೆ. ಮಧ್ಯಾಹ್ನ ಸರಿಸುಮಾರು 12ರಿಂದ 4 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು. ಹಾಗೆ ಇವತ್ತಿನ ಕೆಲಸದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೂ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಬದಲಾವಣೆ ಬೇಕಾದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು, ಶಕ್ತಿ ದೇವತೆಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದಿನ ರಾಹುಕಾಲದಲ್ಲಿ ಗ್ರಾಮ ದೇವತೆಯ ದರ್ಶನ ಮಾಡಿ ಬರೋದ್ರಿಂದ ವೃಷಭ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಯಲ್ಲಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆ ಒಳಗಾಗತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನ ಆಗುತ್ತೇನೋ ಎಂಬಂಥ ರೀತಿ ಭಯ ಇರತಕ್ಕಂಥದ್ದು. ಏನೇ ಆದರೂ ಆ ಕ್ಷಣದಲ್ಲಿ ಯಾವುದೇ ಆದರೂ ಬಿರುಗಾಳಿ ಥರ ಬರುತ್ತೆ, ಪಕ್ಕದಲ್ಲಿ ಹೊರಟೋಗುತ್ತೆ. ಪುನಃ ಅಂದುಕೊಂಡ ಕೆಲಸ ಹಾಗೇ ನಡೆಯುತ್ತೆ. ಏನೇ ಆದರೂ ಆ ಪ್ರಾರಂಭ ಕ್ಷಣದಲ್ಲಿ ಆಗುವಂಥ ಒಂದಷ್ಟು ಕನ್ಫ್ಯೂಷನ್ಸನ್ನು ನೀವು ಸಮಾಧಾನದಲ್ಲೇ ಅದನ್ನು ತೆಗೆದುಕೊಳ್ಬೇಕು. ಬರ್ತಕ್ಕಂತಹ ಆ ಕ್ಷಣದಲ್ಲಾಗುವಂಥ ವ್ಯತ್ಯಾಸಗಳಿಗೆ ಅಲ್ಲಿ ನಿಮ್ಮ ರಿಯಾಕ್ಷನ್ಸ್ ಬೇರೆ ಥರ ಆಗಿಬಿಟ್ರೆ ಅದು ಬೇರೆ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕಾಗಿ ಇವತ್ತು ತಾಳ್ಮೆ ಇರಲಿ, ಸಮಾಧಾನ ಇರಲಿ, ಏನೇ ಇರಲಿ, ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅಂಥೇಳಿ ಸಮಾಧಾನವಾಗಿದ್ದರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಉಪ್ಪನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ, ಎಂತಹ ಕಷ್ಟಗಳಾದರೂ ಅಥವಾ ಎಂಥ ಸಂಕಷ್ಟಗಳೆದುರಾದರೂ ಅದನ್ನು ಅಲ್ಲಿಂದ ಅಲ್ಲಿ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಆಗಲಿ, ವ್ಯವಹಾರಗಳಾಗಲಿ, ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಆರೋಗ್ಯವನ್ನು ಸ್ವಲ್ಪ ಮಟ್ಟಿಗೆ ಹದಗೆಡತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಾ ಇರ್ತೀರಿ. ಮತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ನಿಧಾನ ಮಾಡ್ತೀರಿ, ಮಂದಗತಿಯಲ್ಲಿ ಮಾಡ್ತೀರಿ. ಇವತ್ತು ಸ್ವಲ್ಪ ಸಮಾಧಾನವಾಗಿದ್ದು ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲ ಇದೆ. ಅದರಲ್ಲೂ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು, 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಒಂದು 108 ಬಾರಿ ಪಠನೆ ಆದಮೇಲೆ ಆ ಪ್ರಸಾದವನ್ನು ತಾವೇ ಸ್ವೀಕರಿಸಿ. ಹೀಗೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ದೇವಿಯ ಔಪಾಸನೆ ಮಾಡೋದರಲ್ಲಿ, ದೇವತಾರಾಧನೆ ಮಾಡೋದರಲ್ಲಿ, ಅಥವಾ ಒಂದು ನಂಬಿಕೆಯ ಜೀವನ ನಡೆಸೋದರಲ್ಲಿ, ಅಥವಾ ಮಾಡುವಂತಹ ಕಾಯಕವನ್ನು ಅರ್ಥಗರ್ಭಿತವಾಗಿ ಒಂದು ಚಿಂತನೆ ಮಾಡೋದರಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 3:20ರವರೆಗೂ ಸ್ವಲ್ಪ ಮಟ್ಟಿಗೆ ರೌದ್ರದ ಸಮಯ. ಅಂದರೆ ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಆಗಲ್ಲ. ಮನಸ್ಸಿಗೆ ಏನೋ ಒಂಥರ ನೋವು ಉಂಟಾಗುವಂಥದ್ದು, ಬೇಡವಾದಂತಹ ವ್ಯಾಜ್ಯಗಳು ನಡೆಯುವಂಥದ್ದು, ಗಲಾಟೆ ಕದನಕ್ಕೆ ದಾರಿ ಆಗುವಂಥದ್ದು, ಸರಿಯಾದ ಒಂದು ತೀರ್ಮಾನ ತೆಗೆದುಕೊಳ್ಳೋಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಇಂತಹ ಸಮಯದಲ್ಲೇ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕು. ಹಾಗೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಮನುಷ್ಯ ಯಾವುದೇ ಮಟ್ಟಕ್ಕೆ ಹತ್ತಿದ್ರೂ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಬಿಡಬೇಕು. ಹಾಗೆ ಸಮಾಜದಲ್ಲಿ ನಾನು ಹೇಗೆ ಬಂದಿದ್ದೀನಿ ಅಂತಕ್ಕಂಥದ್ರ ಅರಿವಿರಬೇಕು.
ನನ್ನ ಪೂರ್ವಾಶ್ರಮ ಅಥವಾ ನಾನು ಹಿಂದಿರ್ತಕ್ಕಂಥ ಬದುಕು ಅಥವಾ ನಾನು ಹಿಂದೆ ಹಾಕಿರ್ತಕ್ಕಂಥ ಹೆಜ್ಜೆ ಅವತ್ತು ನನ್ನ ಬದುಕೇನಿತ್ತು ಅಂತ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಏನಪ್ಪ ಅಂದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತಾರಲ್ಲ, ಆ ಪ್ರಕಾರವಾದಂಥ ನಡೆ ನಡವಳಿಕೆ ಆಗುತ್ತೆ. ಹಿಂದೆ ಅವರು ಬೆಳೆದು ಬಂದಂಥ ದಾರಿ, ಅವರು ನಡ್ಕೊಂಡಂಥ ರೀತಿ, ಅವರ ಜೀವನೋಪಾಯ, ಆ ಒಂದೊತ್ತಿನ ಊಟಕ್ಕೂ ಸಹಿತ ಬಹಳ ಕಷ್ಟಪಡೋ ಕಾಲ ಅವತ್ತಿರುತ್ತೆ. ಇವತ್ತು ಭಗವಂತ ಸ್ವಲ್ಪ ಕೈ ಜೋಡಿಸಿ ಏನೋ ಕೈ ನಡೆಸಿದ್ದಾನೆ, 4 ಜನದಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ, ಒಂದಷ್ಟು ಆಸ್ಥಾನದಲ್ಲಿ ಇದ್ದೀವಿ ಅಂದಾಗ ತುಂಬ ಮದಮಾತ್ಸರ್ಯವಾಗಿ ನಡ್ಕೊಂಡು ಇಲ್ಲದಂಥ ರೀತಿ ಅಹಂಕಾರದಿಂದ ಮಾಡ್ತಾರೆ. ಮನುಷ್ಯನಿಗೆ ಅಹಂಕಾರ ದುರಹಂಕಾರ ಎರಡೂ ಕೆಟ್ಟದ್ದೇ, ಅದಾಗಬಾರ್ದು. ಅದು ಯಾವತ್ತಿದ್ರೂ ಮಧ್ಯದಾರಿಯಲ್ಲೇ ಬಿಟ್ಟು ಹೋಗುವಂಥದ್ದು. ಇದಕ್ಕಾಗಿ ಇವತ್ತು ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ನಾನು ಹೇಳಿರ್ತಕ್ಕಂಥದ್ದನ್ನು ಬೇರೆ ಥರ ಆಲೋಚನೆ ಮಾಡಬೇಡಿ. ಯಾರಲ್ಲಿ ಇಂತಹ ಗುಣಗಳಿದೆ ಅವರು ಸರಿಯಾದಂಥ ದಾರಿಯಲ್ಲಿ ಸರಿತಿದ್ದುಕೊಂಡು ನಡೆಯಿರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇವತ್ತು ಭಗವಂತ ಒಂದಿಷ್ಟು ಕೈ ಹಿಡಿದು ನಡೆಸ್ತಾನೆ. ನಿಮ್ಮೊಳಗಿರುವಂತಹ ಒಂದಷ್ಟು ನೋವಿನ ಸಂಗತಿಗಳಿಗೆ ಮತ್ತೊಬ್ಬರ ಸಹಾಯದಿಂದ, ನಿಮಗಿರ್ತಕ್ಕಂಥ ಕಷ್ಟವನ್ನು ಮತ್ತೊಬ್ಬರ ಸಾಂತ್ವನದಿಂದ, ನಿಮ್ಮಲ್ಲಿ ಏನೇ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಮತ್ತೊಬ್ಬರ ಮಾರ್ಗದರ್ಶನದಲ್ಲೇ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲೂ ಹೋಗ್ಲಿಕ್ಕಾಗಿಲ್ವಾ? ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಇದ್ದಾರಲ್ಲ, ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅದಕ್ಕಿಂತ ದೊಡ್ಡ ದೇಗುಲ ಮತ್ತೊಂದಿಲ್ಲ. ಎಲ್ಲವೂ ಸಹಿತ ನಿಮ್ಮ ತಾಯಿಯ ಪಾದಡಿಯಲ್ಲಿದೆ. ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಎಲ್ಲ ಫಲಾಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ಬೋದು. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಅದರಿಂದಲೇ ತೊಂದರೆ ತಾಪತ್ರಗಳಂತಕ್ಕಂಥದ್ದಿದೆ. ಇದನ್ನು ಸರಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯೋಗಾಯೋಗ ಬಂದರೆ ಆ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಲೆ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ. ಒಂದು ಅಪರೂಪವಾದಂತಹ ವಿಶೇಷವಾದಂಥದನ್ನ ಕಾಯಕಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದೆಯಲ್ಲ, ಅದು ಬಹಳ ಸುಂದರವಾಗಿರ್ತಕ್ಕಂತಹದ್ದು. ಹಾಗೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ ನಂತರ ಒಂದಷ್ಟು ಬೆಳಕಲ್ಲಿ, ಅಂದರೆ ಜೀವನದಲ್ಲಿ ಬೆಳಕನ್ನು ಕಾಣತಕ್ಕಂಥದ್ದು, ಹೊಸ ಹೊಸ ಕೆಲಸಗಳಿಗೆ, ಹೊಸ ಹೊಸ ಆಲೋಚನೆಗಳಿಗೆ, ಹೊಸದಾಗಿ ಮಾಡುವ ಒಂದಷ್ಟು ಪ್ರಯತ್ನದ ಫಲಗಳನ್ನು ಇವತ್ತು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಇವತ್ತು ದೇವಿಯ ಒಂದು ಹೆಸರು ಹೇಳಿ ಒಂದಿಷ್ಟು ಸಕ್ಕರೆ, ಅವಲಕ್ಕಿ ಸಕ್ಕರೆನೋ, ಅಥವಾ ಒಂದಿಷ್ಟು ಸಿಹಿ ಪದಾರ್ಥನೋ, ಅಥವಾ ಒಂದಿಷ್ಟು ಬಾಳೆಹಣ್ಣು, ಅಥವಾ ಏನೋ ಒಂದು ಸಿಹಿ ಪದಾರ್ಥವನ್ನು ಯಾರಾದರೂ ಸಣ್ಣ ಪುಟ್ಟ ಮಕ್ಕಳು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆನೂ ಗಮನ ಕೊಡಿ, ವ್ಯವಹಾರಗಳ ಕಡೆನೂ ಗಮನ ಕೊಡಿ. ಆರೋಗ್ಯ ವ್ಯವಹಾರ ಸರಿ ಇದ್ದರೆ ಮಾಡೋ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಸಾಧ್ಯವಾದರೆ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, 12 ಗಂಟೆ ಸ್ಫುಟ ಇಟ್ಟಾಗ ಆ ಥರ, ಅಂದರೆ 12 ಗಂಟೆ ಕರೆಕ್ಟಾಗಿ ಪೂರ್ವಾಭಿಮುಖವಾಗಿ ನಿಂತು ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಓಂ ಶ್ರೀಂ ಗಂ, ಈ 3 ಬೀಜಾಕ್ಷರಿ ಮಂತ್ರವನ್ನು ಮಧ್ಯಾಹ್ನ 12 ಗಂಟೆಗೆ 54 ಬಾರಿ ಪಠನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಆ ಕ್ಷಣಕ್ಕೆ ಬಂದೊದಗುವಂಥ ಸಮಸ್ಯೆಗಳಿಂದಲೂ ತಾವು ಪಾರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಲ್ಕೋಟೆಯಿಂದ ಸ್ವಾಮಿ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ. ಓಕೆ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಸರೋಜಮ್ಮ ಅಂತ ಸ್ವಾಮಿ. ಸರೋಜಮ್ಮ ಅಂತ ಹೇಳಿ. ಅಮ್ಮ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸ್ವಾಮಿ, ನಾವು ನಮ್ಮ ಬಗ್ಗೆನೇ ಕೇಳ್ಬೇಕು ಸ್ವಾಮಿ. ಆಯ್ತು ಅಮ್ಮ, ತಮ್ಮಲ್ಲೊಂದು ಮನವಿ. ತಾವು ಟಿವಿ ಹತ್ರ ಇದ್ದೀರಿ, ಟಿವಿ ನೋಡ್ತಾ ಇದ್ದೀರಿ. ಟಿವಿ ನೋಡ್ತಾ ದಯವಿಟ್ಟು ಮಾತಾಡಬೇಡಿ. ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡ್ಬಿಡಿ, 0 ಮಾಡ್ಬಿಡಿ. ಯಾಕೆಂದ್ರೆ ನಾವಿಲ್ಲಿ ಏನ್ ಮಾತಾಡ್ತೀವಿ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆನಾ? ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದ ತರನೇ ಬಂದು ಸ್ವಲ್ಪ ಜೋರಾಗಿ ಮಾತಾಡಿ.
ಹಲೋ. ಇಲ್ಲ ಸ್ವಾಮಿ, ಇಲ್ಲ ಒಂದು ನೆಟ್ವರ್ಕ್ ಇರೋ ಜಾಗದಲ್ಲೇ ನಿಂತಿದ್ದೀನಿ. ಸರಿ ಅಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿದ್ದಾರೆ. ಹಲೋ. ಹಲೋ ಸ್ವಾಮಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮಿ, ನಮ್ಮ ಮನೆ ಬಗ್ಗೆ ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಸ್ವಾಮಿ. ಹಲೋ, ಹೇಳಮ್ಮ, ಮಾತಾಡು ತಾಯಿ. ಅದೇ ಸ್ವಾಮಿ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಸ್ವಾಮಿ. ಮಗ ಹೇಳದ್ ಮಾತು ಕೇಳೋದಿಲ್ಲ. ಮಗ ಏನ್ ಮಾಡ್ತಾನೆ? ಮಗ ಸ್ವಾಮಿ ಇಂಜಿನಿಯರಿಂಗ್ ಮಾಡವನೆ ಸ್ವಾಮಿ, ಅಲ್ಲ 5-6 ವರ್ಷ ಆಯ್ತು. ಈಗ ಮಗ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಮನೇಲಿದ್ದಾನೆ? ಮನೇಲೇ ಇದ್ದಾನೆ ಸ್ವಾಮಿ. ಯಾಕೆ ಉದ್ಯೋಗ ಮಾಡೋದಿಲ್ಲ ಅಂತನಾ, ಅಥವಾ ಮನೆ ಹತ್ರ ಏನಾದ್ರು ಉದ್ಯೋಗ ಮಾಡ್ತಾ ಇದ್ದೀರಾ? ಏನಾದ್ರು ಸ್ವಂತ ಉದ್ಯೋಗ ಇದೆಯಾ? ಇಲ್ಲ ಸ್ವಾಮಿ, ಮನೆ ಹತ್ರನೇ ಏನು ಮಾಡ್ತಾ ಇಲ್ಲ ಸ್ವಾಮಿ. ಮತ್ತೆ ಆತನ ಜೀವನ ಹೇಗೆ? ಜೀವನ ಸ್ವಾಮಿ, ಯಜಮಾನ್ರು ಜಾಬ್ ಅಲ್ಲಿ ಇದ್ದಾರೆ. ಯಜಮಾನ್ರು ಜಾಬಲ್ಲಿದ್ದಾರೆ. ಎಷ್ಟು ದಿವಸ ಯಜಮಾನ್ರು ಜಾಬಲ್ಲಿದ್ರೆ ಯಜಮಾನ್ರಿಗಾಯ್ತು, ಮಗನ್ ಬದುಕು ಬೇಕಲ್ವಾ? ಇವನು ಸ್ವಾಮಿ ಮದ್ವೆ ಮಾಡಕ್ಕೆ ಅಂತ ಏರ್ಪಾಡು ಮಾಡ್ದ ಸ್ವಾಮಿ, ಅದು ಸ್ವಲ್ಪ ವಿಳಂಬ ಆಯ್ತು ಸ್ವಾಮಿ. ಹಾಗಲ್ಲಮ್ಮ, ಮದುವೆ ಮಾಡೋಕ್ಕೂ ಮುನ್ನ ನಿಮ್ಮ ಮಗ ಏನು ಕೆಲಸ ಮಾಡ್ತೇನೆ ಅಂದರೆ ಇಂಥದ್ದೊಂದು ಕೆಲಸ ಮಾಡ್ತೇನೆ ಅಂತ ಹೇಳ್ಬೇಕಲ್ವಾ? ನನ್ನ ಮಗನಿಗೆ ಮದುವೆ ಮಾಡಿಕೊಟ್ರೆ ಅದಕ್ಕೆ ಸ್ವಾಮಿ ಮದುವೆ ಮಾಡ್ಬಿಡೋಣ ಅಂತ ಸ್ವಾಮಿ. ಮದುವೆ ಮಾಡಿಬಿಡ್ತೀರಿ, ಅವ್ನ ಹೆಂಡತಿ ಮಕ್ಳಿಗೆ ಬೇಕಾದನ್ನ ಕನಿಷ್ಠ ಪಕ್ಷ ನಾಳೆ ಹೆಂಡತಿ ಏನಾರು ಒಂದು ತೆಕ್ಕೊಡು ಅಂದರೆ ತೆಕ್ಕೊಡೋಕೆ ಏನು ಮಾಡ್ತಾನೆ? ಆಗ ಅಪ್ಪನ ಮುಂದೆ ನಿಂತ್ಕೊಳಕ್ಕಾಗತ್ತಾ? ಅದೇ ಚಿಂತೆ ಆಗದೆ ಸ್ವಾಮಿ, ಮನೆಯಲ್ಲಿ ಸ್ವಾಮಿ. ಅದು ಚಿಂತೆ ಮಾಡಬಾರ್ದಮ್ಮ, ಅವನಿಗೆ ಮನದಟ್ಟು ಮಾಡಿಕೊಡ್ಬೇಕು, ಅವನಿಗೆ ಅರಿವು ಮೂಡಿಸ್ಬೇಕು. ಯಾಕೆಂದ್ರೆ 10 ರೂಪಾಯಿ ಬೇಕಂದ್ರೂ ಅಪ್ಪನ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಬಾರ್ದು. ಅಪ್ಪ ಇಲ್ಲಿವರೆಗೂ ದುಡಿದು ಸಾಕಿರೋದು ಸಾಕಷ್ಟಿದೆ. ಇನ್ನು ವಿದ್ಯಾವಂತರು ಇವನಲ್ಲಿ ಕನಿಷ್ಠ ಪಕ್ಷ ನೋಡು, 100 ರೂಪಾಯಿ ಸಂಪಾದನೆ ಇಲ್ದಿದ್ರು ಬೇಡ, 50 ರೂಪಾಯಿ ಸಂಪಾದನೆ ಮಾಡಲಿ. ಏನಾರು ಒಂದು ಕೆಲಸ ಬೇಕಲ್ಲಮ್ಮ. ಏನಾರು ಒಂದು ಕೆಲಸ ಮಾಡಬೇಕು. ಇವಾಗ ನಿಮ್ಮನ್ನ ನಿಮ್ಮ ಮನೆಯವರು ಇಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರು ನನ್ನ ಕೈಲಿ ಆಗಲ್ಲ ಅಂತ ಈ ಕೈ ಬಿಟ್ರೆ ಗತಿ ಏನು? ಅದಕ್ಕೋಸ್ಕರ ಮೊದಲು ಗಂಡಸು ಉದ್ಯೋಗವನ್ನು ಮಾಡಬೇಕು. ಯಾವುದೇ ಒಬ್ಬ ಮಕ್ಕಳು ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ 4 ಕಾಸು ಸಂಪಾದನೆ ಮಾಡ್ಕೊಂಬರ ಅವನಿಗೆ, ಅವಾಗ ಅವನು ಮದುವೆ ಮಾಡಿದ್ರು ಸರಿ ಹೋಗುತ್ತೆ. ನಾಳೆ ಬರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ಕಾಲಧರ್ಮ ನೋಡ್ತಿದ್ದೀರಿ, ಎಲ್ಲ ಸೌಲಭ್ಯಗಳು ಕೊಟ್ಟರು ಸಹಿತ ಹೆಣ್ಣುಮಕ್ಕಳ ಮನಸ್ಸು ಒಪ್ಪಲ್ಲ. ಅಂಥ ಸಮಯದಲ್ಲಿ ನಾವು ಆ ಹೆಣ್ಣುಮಗಳನ್ನ ಮಗನ ಕೆಲಸನೇ ಇಲ್ಲ, ನೀನು ಬಾಪ ಮದುವೆ ಮಾಡ್ಕೊ ಬಾರಮ್ಮ ನೀನು ಅಂದರೆ, ಮದುವೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ನಾಳೆ ದಿವಸ ಅವಳಿಗೆ ಒಂದು ಲಿಫ್ಟಿಗೆ ಬೇಕಾಯಿತು, ಒಂದು ತಲೆಗೆ ಬಾಚಣಿಗೆ ಬೇಕಾಯಿತು, ಅಥವಾ ಇನ್ಯಾವುದೋ ಒಂದು ಕನಿಷ್ಠ ಪಕ್ಷ ನಾಳೆ ನನ್ನ ಹೆಂಡತಿನ ಕರ್ಕೊಂಡು ಆಚೆ ಹೋದಾಗ ಒಂದು ಫಿಲಿಮ್ಗೆ ಹೋಗಿ ಬರಬೇಕು ಅನ್ನೋ 4 ಕಾಸು ಬೇಡವಾ? ಅದು ಅಪ್ಪನ ಮುಂದೆ ತಲೆ ಕೆರ್ಕೊಂಡು ನಿಂತ್ಕೊಳ್ಳಿಕ್ಕಾಗತ್ತಾ? ಅದನ್ನು ಅವನ ಮನದಟ್ಟು ಮಾಡಬೇಕು. ಮನದಟ್ಟು ಮಾಡಿ ಆತನಿಗೆ ಒಳ್ಳೆ ಒಂದು ಸ್ವಲ್ಪ ತಲೆಗೆ ತುಂಬಿ, ಹಿಂಗಲ್ಲ ಹಿಂಗೆ ಜೀವನ ಇದೆಯಪ್ಪ, ಹೊರಗಡೆ ಜೀವನ ಬದುಕಿದು, ನೀನು ಹೀಗೆ ಸಂಪಾದನೆ ಮಾಡು, ಇಷ್ಟೇ ಸಂಪಾದನೆ ಮಾಡು ಅಂತ ಬೇಡ. ಯಾವುದಾದ್ರು ಒಂದು ಪುರುಷನಿಗೆ ಒಂದು ಉದ್ಯೋಗ ಬೇಕು. ಆಮೇಲೆ ಒಂದು ವಿಚಾರ, ಗಂಡಸು 24 ಗಂಟೆ ಮನೆಯಲ್ಲಿ ಕೂತ್ರೆ ಅದು ಜೀವನ ಅಲ್ವೇ ಅಲ್ಲ. ಅವನು ಬೆಳಗ್ಗೆ ಆಚೆಗೆ ಹೊರಡಬೇಕು, ಏನೋ 4 ಕಾಸು ಸಂಪಾದನೆ ಮಾಡಬೇಕು, ಮನೆಗೆ ಬರಬೇಕು, ಅದು ಲಕ್ಷಣ. 24 ಗಂಟೆ ಹೆಂಡತಿ ಮುಂದೆ ನಾನು ಬೊಂಬೆ ಥರ ಕೂತ್ಕೋತೀನಿ ಅಂದರೆ ನಾನು ಹೆಂಡತಿಗೆ ಒಪ್ಪೋದಿಲ್ಲ, ಯಾವ ಹೆಣ್ಣು ಒಪ್ಪಲ್ಲ ಅದನ್ನು. ಅದಕ್ಕೋಸ್ಕರ ಅವೆಲ್ಲ ಕ್ರಮ ಇದೆ, ಹಾಗೇ ಬರಲಿ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಬಹಳ ವಿಶೇಷವಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ಸಮಾಧಾನವಾಗಿದ್ದರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಎಷ್ಟೋ ಜನ ಉದ್ಯೋಗಕ್ಕಾಗಿ ಅಥವಾ ವ್ಯವಹಾರಗಳಿಗೋಸ್ಕರ ಅಥವಾ ಕೆಲಸ ಕಾರ್ಯ ಸಿದ್ಧಿಗೋಸ್ಕರ ಅಥವಾ ಕೋರ್ಟು ಕಚೇರಿ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಯಾವುದೋ ಒಂದು ರೀತಿ ಸಮಸ್ಯೆಗಳನ್ನು ನೋಡ್ತಾ ಇರ್ತೀರಿ. ಆದರೆ ಸಮಸ್ಯೆಗಳನ್ನು ದಾಟಿ ಹೊರಬಂದು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಬೋದು, ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಅದನ್ನೂ ಸಹಿತ ಸರಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ಭಾಗ ನೀರು ಹಾಕಿ, ಅದರಲ್ಲೊಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮ, ಒಂದಷ್ಟು ಬಿಳಿ ಹೂ, ಇದಿಷ್ಟು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಇಟ್ಟಂಥ ಆ ಜಲವನ್ನು ಸಂಜೆ ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ಮನೆಗೆ ಬಂದು ಪುನಃ ಆ ಜಲದಲ್ಲಿರ್ತಕ್ಕಂಥ, ಅಂದರೆ ಆ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನು ನೋಡಿ ಅದನ್ನು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳು ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ,
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಅನುಗ್ರಹ ಚೆನ್ನಾಗಿದೆ. ಇವತ್ತು ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಬೋದು. ತೊಂದರೆಗಳಿರ್ತಕ್ಕಂಥ ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅರ್ಧ ತಲೆನೋವಿಂದ ಒದ್ದಾಡುವಂಥವರಿಗೆ ಒಂದಷ್ಟು ಮುಕ್ತಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಏನು ಮಾಡ್ತಾ ಇದ್ದೀರಲ್ಲ, ಮಾಡುವಂಥ ವ್ಯವಹಾರದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ. ಯಾರು ಏನೇ ನಿಷ್ಠೂರ ಮಾಡೋಕ್ಕೆ ಬಂದರು, ಯಾರು ಏನೇ ಮಾತಾಡೋಕ್ಕೆ ಬಂದರು, ಅವ್ರಿಗೂ ಸಮಾಧಾನದಿಂದ ಉತ್ತರವನ್ನು ಕೊಟ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿರಬೇಕು. ನಿಮ್ಮ ಸಮಾಧಾನದ ಉತ್ತರನೇ ಇವತ್ತೆಲ್ಲದಕ್ಕೂ ಲಾಭ ಇರತಕ್ಕಂಥದ್ದು, ಎಲ್ಲವೂ ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಮತ್ತಷ್ಟು ಲಾಭ ಬೇಕಾದರೂ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆ ಇರತಕ್ಕಂಥದ್ದು, ತುಂಬ ದೊಡ್ಡದಾದಂಥ ಜವಾಬ್ದಾರಿನ ಹೊರುವಂಥದ್ದು, ಜವಾಬ್ದಾರಿಯಲ್ಲಿರ್ತಕ್ಕಂತಹ ಫಲಾಫಲಗಳ ಅಭಿವೃದ್ಧಿಗೋಸ್ಕರ ತಾವು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅದರಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಹಾಗೆ ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದರೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೇ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಕ್ಕಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ ರಾಹುಕಾಲದಲ್ಲಿ ದೀಪವನ್ನು, ಒಂದು ನಂದಾದೀಪವನ್ನು ಹಚ್ಚಿ ಬರೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳೇನೋ ಅದೃಷ್ಟವಿದೆ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಮೂಗಿಂತದಲ್ಲಿ ಕೋಪ ಇದೆ. ಕೋಪವನ್ನು ದೂರ ಮಾಡಿ ಶಾಂತಿ ಸಮಾಧಾನವಾಗಿರಿ. ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗವೂ ಹೌದು, ಚಂದ್ರ ಇರ್ತಕ್ಕಂಥ ಫಲವೂ ಹೌದು. ಹಾಗಾಗಿ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಶಿವಮಂದಿರವನ್ನು ಅಥವಾ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು, ಗಿಡಮರಗಳಿಗೆ ನೀರು ಉಣಿಸ್ತಕ್ಕಂಥದ್ದು, ಒಂದಷ್ಟು ತುಳಸಿಯಿಂದ ವಿಷ್ಣುಪಾದದ ಮೇಲೆ ತುಳಸಿಯನ್ನಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಹಲೋ. ಬಹುಶಃ ಮೋಸ್ಟ್ಲಿ ಲೈನ್ ಪ್ರಾಬ್ಲಮ್ ಇರಬೇಕು. ಇರಲಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ತಿಳಿಸುವಂತಹದ್ದು ವಿಚಾರ, ನಾಳೆ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕದ ದರ್ಶನ ನಾಳೆ ನೀವು ಮಾಡ್ತಾ ಇದ್ದೀರಿ. ನಾಳೆ ಬೆಳಿಗ್ಗೆ ನೇರ ಪ್ರಸಾರ ಅಂದರೆ ನಾಳೆ ಬೆಳಿಗ್ಗೆ ಮಾಮೂಲಿ ಪ್ರತಿ ಶನಿವಾರ ತಾವು ನೋಡುವಂಥ ರೀತಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಅಭಿಷೇಕ ದೃಶ್ಯಗಳನ್ನು, ಹಾಗೆ ಪ್ರತಿಯೊಬ್ಬರ ಧ್ವನಿ ಇದೆಯಲ್ಲ, ಆ ಧ್ವನಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಶ್ರಮಕ್ಕೆ ಬಂದು ಭಗವಂತನ ದರ್ಶನ ಮಾಡಿರ್ತಕ್ಕಂಥವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಹಾಗೆ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಮನಸ್ಸಲ್ಲಿರ್ತಕ್ಕಂಥ ಮನದಾಳದ ಮಾತುಗಳಿದೆಯಲ್ಲ, ಅದು ಬಹಳ ಮೆಚ್ಚುವಂತಹದ್ದು. ಹಾಗಾಗಿ ನಾಳಿನ ಕಾರ್ಯಕ್ರಮ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿಯ ಆ ಬೃಹತ್ ಮಟ್ಟದ ವಿಶೇಷವಾದಂಥ ಸಾಲಿಗ್ರಾಮಕ್ಕೆ ನಡೆದಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ಳತಕ್ಕಂಥ ಕಾಲ. ಹಾಗಾಗಿ ನಾಳೆ ತಪ್ಪದಿರ ನಮ್ಮ ಕಾರ್ಯಕ್ರಮವನ್ನು, ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು, ಮಹರ್ಷಿ ಮಂದಿರದಲ್ಲಿ ನಡೆದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಆ ವಿಶೇಷವಾದಂಥ ದರ್ಶನವನ್ನು ತಾಳೆ ನಾವೆಲ್ಲರೂ ಮಾಡಿಕೊಳ್ಳೋಣ. ಜೊತೆಗಿನ ಭಾನುವಾರದ ವಿಶೇಷವಾದ ಕಾರ್ಯಕ್ರಮದಲ್ಲಿ ತಂತ್ರಸಾರ ಶ್ರೀನಿವಾಸ್ ಶರ್ಮಾರವರಿಂದ, ಆ ತಂತ್ರಸಾರವನ್ನು ಮಾಡಿಕೊಳ್ಳೋದ್ರಿಂದ ಅದು ಮತ್ತಷ್ಟು ಹೆಚ್ಚಿನ ಯಶಸ್ಸಿದೆ. ಅಂತಹ ಅದ್ಭುತವಾದಂತಹ ಒಂದು ತಂತ್ರಸಾರವನ್ನು ಶ್ರೀನಿವಾಸ್ ಶರ್ಮಾರವರಿಂದ ನಾವು ತಿಳ್ಕೊಳ್ಳೋವಂಥವ್ರು ಇದ್ದೇವೆ. ಎಲ್ಲರೂ ತಿಳ್ಕೊಳ್ಳೋಣ, ಅದರಂತೆ ಪಾಲನೆ ಮಾಡೋಣ, ಹೆಚ್ಚಿನ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ.
ಇನ್ನು ನಾಳಿನ ಲಕ್ಷ್ಮೀ ಬೋಹರ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಸಾಲಿಗ್ರಾಮದ ದರ್ಶನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇದು ಬರೀ ನಾಳೆ ಶನಿವಾರದ ಕಾರ್ಯಕ್ರಮ ಅಲ್ಲ, ಸತತವಾಗಿ ಇನ್ನು 2-3 ಶನಿವಾರಗಳು ಕೂಡ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇರತಕ್ಕಂಥದ್ದಿದೆ. ಕರ್ನಾಟಕ ರಾಜ್ಯದಾದ್ಯಂತ, ಭಾರತ ದೇಶದಾದ್ಯಂತ, ವಿದೇಶಗಳಲ್ಲಿರ್ತಕ್ಕಂಥವ್ರು ಯಾರಿಗೆಲ್ಲನೂ ಕೂಡ ದರ್ಶನದ ವ್ಯವಸ್ಥೆ ಆಗಲಿಲ್ಲ, ತಾವು ಬರೋಕ್ಕಾಗಲಿಲ್ವೋ, ತಾವು ನಿಮ್ಮ ವಾಸ್ತುಗೃಹದಲ್ಲೇ ಕೂತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮದ ದರ್ಶನವನ್ನು ಪಡೆದುಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ, ರಾಶಿ ಫಲಗಳನ್ನು ತಿಳ್ಕೊಂಡ್ವಿ, ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಸಾಕಷ್ಟು ಕರೆಗಳನ್ನು ಸ್ವೀಕರಿಸಿದ್ವಿ, ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇದಾದ ಮೇಲೆ ಈಗ ತಾಯಿಗೆ ಬಹಳ ವಿಶೇಷವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಲಿಕ್ಕೋಸ್ಕರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ. ಸ್ತ್ರೀ ಶಕ್ತಿ ಬಹಳ ಮುಖ್ಯ. ಮಹಿಳೆಯರ ಕಡೆಯಿಂದ ಇವತ್ತಿನ ದಿವಸ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮಹಿಳೆಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಅಂತ ಹೇಳಿ ಸುಮಂಗಲಿ ದ್ರವ್ಯಗಳನ್ನು ಕೂಡ ಕೊಡ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಾ ಇರತಕ್ಕಂಥದ್ದಿದೆ. ಮಹಿಳೆಯರು ಕೂಡ ಆಗಮಿಸಿದ್ದಾರೆ. ಅವರ ಜೊತೆಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ತಾವು ಕೂಡ ಪೂಜಾನುಷ್ಠಾನಕ್ಕೆ ಭಾಗಿಯಾಗಿ. ಅಮ್ಮ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ ಅಮ್ಮ. ನಮಸ್ತೆ ಅಮ್ಮ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಪುಟ್ಟ ದೇಗುಲದಲ್ಲಿ ಇಷ್ಟು ಜನ ತಾಯಂದಿರು ಬರೋದು ಸಂತೋಷವೇ ಹೌದು. ಅದರಿಂದ ಅರ್ಥಗರ್ಭಿತವಾಗಿ ನಡೆಯುವಂತಹ ಕಾಯಕ. ಈ ಕಾಯಕದಲ್ಲಿ ಯಾರೆಲ್ಲ ಪಾಲ್ಗೊಳ್ತಿರೋ, ನೀವು ಮನೆಯಲ್ಲೇ ಕೂತ್ಕೊಂಡು ಅಯ್ಯೋ ನಾವಿಲ್ಲಿ ಬರ್ಲಿಕ್ಕೆ ಆಗಿಲ್ವೇನೋ ಚಿಂತೆ ಬೇಡ. ಮುಂದೊಂದು ದಿವಸ ತಾಯಿ ಮಹಾಲಕ್ಷ್ಮಿ ಆರಾಧನೆ ನಮ್ಮಲ್ಲಿ ನಡೀತಾನೆ ಇರುತ್ತೆ. ನಡೆಯುವ ಕಾಲಕ್ಕೆ ತಮಗೂ ಒಂದು ಸುವರ್ಣ ಅವಕಾಶ ಇದೆ. ಆದರೆ ಈಗ ಬಂದಿರತಕ್ಕಂಥ ತಾಯಂದರನ್ನು ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ವಿಳಾಸ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ರಾ ಇಲ್ವಾ, ಒಂದೆರಡು ಮಾತಾಡಿ. ಮೈಕ್ ನಿಮ್ಮ ಕೈಲಿ ಕೊಟ್ಟಾಗಲೇ ಗೊತ್ತಾಗದು. ನಿಮಗೆ ಮನೇಲಿ ಕೂತ್ಕೊಂಡು ಹೇಳ್ತಾ ಇರ್ತೀರಲ್ಲ, ಗುರೂಜಿಯವ್ರು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಈಗ ಮಾತಾಡಿ. ಅಮ್ಮ ತಗೊಳ್ಳಿ, ಕಾಲಾವಕಾಶ ಕಡಿಮೆ ಇದೆ, ಬಹಳ ಚುಟುಕಾಗಿ ಮುಗಿಸ್ಬೇಕು. ಗುರುಜಿ, ನಿಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವು ಆನಂದ್ ಗುರುಜಿ ಅವ್ರನ್ನ ಈಗ ಒಂದು 15 ವರ್ಷದಿಂದ ನಾವು ನೋಡಿದ್ದೀವಿ. ಅವರ ಕಾರ್ಯಕ್ರಮನ ದಿನಂಪ್ರತಿ ನಾವು ನೋಡ್ಕೊಂಡೇ ಬರ್ತಿದ್ದೀವಿ. ಅದರಲ್ಲೂ ಈ ಆಷಾಢ ಶುಕ್ರವಾರದಲ್ಲಿ ಕಡೆ ಶುಕ್ರವಾರ ನಮಗಿಂತ ಒಂದು ಸುಯೋಗನ ಗುರೂಜಿಯವ್ರು ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಮ್ಮ ಹಿಂದುತ್ವ ಇದರಲ್ಲಿ ನಾವು ಲಲಿತಾ ಸಹಸ್ರನಾಮ ಎಷ್ಟು ಪಾರಾಯಣ ಮಾಡಿದ್ವಿ, ಎಷ್ಟು ದೇವಿ ಆರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಗೆ. ಅಂಥದ್ರಲ್ಲಿ ಇಂಥ ಮಹನೀಯರು ಇವತ್ತು ನಮಗೊಂದು ಇದೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಮ್ದು ಯಾವುದೋ ಜನ್ಮದ ಪುಣ್ಯನೇ ಸರಿ. ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೇದಾಗ್ಲಿ ತಾಯಿ. ವೇದ ಅಂತ, ನಮ್ಮ ಯಜಮಾನ್ರ ಹೆಸರು ಬಂದು ನಾಗರಾಜ್ ಅಂತ, ನೈಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಓಹೋ, ಬಹಳ ಸಂತೋಷ ಅಮ್ಮ, ನಾವು ಸಂತೋಷ. ಕಸಗುಪ್ಪೆಯಿಂದ ಬಂದಿದ್ದೀವಿ. ಓ, ಯಾವಾಗಾದ್ರೂ ಟೋಲ್ ಕಡೆ ಬಂದ್ರೆ ಒಳ್ಳೆ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿ. ನಿಮ್ಮ ಹೆಸರು ಹೇಳಿ ಬೇಗ ಪಟ್ಟದ, ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಹಲೋ, ನಾನು ಸುಕನ್ಯಾ ಚಂದ್ರಶೇಖರ್ ಅಂತ. ಇಲ್ಲಿ ಆನಂದ್ ಗುರುಜಿ ದಿನ ನೋಡ್ತಾ ಇದ್ವಿ, ತುಂಬಾ ಖುಷಿ ಆಗ್ತಿತ್ತು. ಎಲ್ಲಾ ರೀತಿಯ ಮಾಹಿತಿಗಳು ನಮ್ಗೆ ಗುರೂಜಿ ಅವ್ರು ಕೊಡ್ತಾ ಇದ್ದಾರೆ. ಹಾಗೆ ನಾವು ಮನೇಲಿ ಗಂಟಾನ್ಗಟ್ಲೆ ಪೂಜೆ ಮಾಡ್ತಿದ್ವಿ. ಇಲ್ಲಿ ಒಂದು ದೇವಸ್ಥಾನದಲ್ಲೇ ಬಂದು ಪೂಜೆ ಮಾಡ್ತಿದ್ವಿ ಅನ್ನೋ ಒಂದು ಭಾವನೆ ಬಂದಿದೆ. ಎಲ್ಲೂ ಹೋಗೋದ್ ಬೇಡ, ಇಲ್ಲಿ ಗುರುಗಳ ಮುಂದೆ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದ್ರೆ ಭಾರಿ ಸಂತೋಷದ ವಿಷಯ. ಇಂಥ ಗುರುಗಳು ಇರೋದ್ರಿಂದನೇ ನಮ್ಮ ಸಂಸ್ಕೃತಿ ಎಲ್ಲ ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ಪ್ರಕಟ ಆಗ್ತಿದೆ. ಸಂತೋಷ ತಾಯಿ, ಸಂತೋಷ ಅಮ್ಮ. ಇವತ್ತಿನ ದಿವಸ ನಿಮ್ಮ ಬಾಯಲ್ಲಿ ಇಂಥ ಒಂದು ಮಾತುಗಳನ್ನ ಕೇಳಕ್ಕೆ ನಿಜಕ್ಕೂ ನಮ್ಗೆ ಬಹಳ ಸಂತೋಷ ತಾಯಿ, ತುಂಬಾ ಸಂತೋಷ ಆಯ್ತಮ್ಮ. ಅವ್ರಿಗೆ ಮೈಕ್ ಶಾಕ್ ಹೊಡೆಯುತ್ತಂತೆ. ಓಂ ಸರ್ವಮಂಗಳೇ ನಮಃ, ಲಕ್ಷ್ಮೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿ ನಮಃ, ಗಣಾಧ್ಯಕ್ಷಾಯ ನಮಃ, ಗಣವಲ್ಲಭಾಯ ನಮಃ, ಗಣೇಶ್ವರನೇ ನಮಃ, ಲಲಿತಾಯ ನಮಃ,